छोटा है लेकिन सोच बहुत बड़ा है। हमारा नहीं, मेरा फ्रेंड होता है। बाप की बाप ಈ ಜಯಶ್ರೀ ಬಾಪ್. ಅಂಬಿಕೆಗೆ ಇನ್ನೊಂದು ಹೆಸರು ಶತಕೋಟಿಗೊಬ್ಬ. ರಾಜ್ಯನ ಆಳ್ಬೇಕಂದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಗೌಡ ಅಂದ್ರೆ ಭಯ ಇರಬೇಕು. ಭಯ ಗುಂಡಿಗೆಯಲ್ಲಿ ಇರಬೇಕು. ಆ ಗುಂಡಿಗೆ ನಮ್ದಲ್ಲ, ನಮ್ದು ಎದುರುಗಡೆ ಒಂದಾಗಿರ್ಬೇಕು. ಬೆಟ್ಟಪ್ಪ ನಾನು ಈ ಹಳ್ಳಿಯ ಒಡೆಯ ಶ್ರೀಮಂತ ಬೆಟ್ಟಪ್ಪ. ಹಳ್ಳಿಯಿಂದ ದಿಲ್ಲಿವರೆಗೆ ರೌಡಿತನ ಮಾಡುವರಿಗೆ ಅಪ್ಪ ಈ ಬೆಟ್ಟಪ್ಪ. ಈ ರಾಷ್ಟ್ರಕ್ಕೆ ಒಬ್ಬನೇ ಪ್ರಧಾನಿ ಆದರೆ ಈ ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಹಾಗಂತ ಈ ನಾಡಿಗೆ ನಾನೇ ಕೋಟ್ಯಾಧಿಪತಿ ಎನಿಸಿಕೊಳ್ಳಬೇಕಾದರೆ 21ನೇ ಕೊಲೆ ಆಗಲೇಬೇಕು. ನಿನ್ನೆ ಕಿಡ್ನಾಪ್ ಮಾಡ್ತಂದಿರೋ ಆ ಅದೆಲ್ಲ ವಿದ್ಯಾಸಂಸ್ಥೆಗಳ ಅಧ್ಯಕ್ಷನಾಗಿ 20 ವರ್ಷಗಳಿಂದ ಅವನ ನನ್ನ ಸಂಬಂಧ ಪ್ರೀತಿಯಲ್ಲಿ ಅವನ ಆಸ್ತಿಗನ ಅಧಿಪತಿಯಾಗಿ ಮೆರೆದಿದ್ದರೆ ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ ಗೋಡನೇ ಅಲ್ಲ. ಮನವೇಶ್ ಕಪಾಲಿ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ಸ್ವಲ್ಪ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆ ಗೊತ್ತಿರಲಿಲ್ಲ. ಉಸಿರು ಗರ್ಜನೆಗಿಂತ ಭಯಂಕರವಾಗಿದೆ. ಯಾರು ಬರೋದು ಯಾರಿಲ್ಲ, ಅವರು ಒಬ್ಬನೇ ಬರೋದು. ಮಾಸ್ಟರ್ ದೀಪ ಹಚ್ತಾನೆ, ರೈತ ಹೊಲ ಉಳ್ತಾನೆ. ಈ ಕಪಾಲಿ ಎದುರು ಹಾಕೊಂಡವ್ರಿಗೆ ಬೆಂಕಿನೇ ಹಚ್ತಾನೆ. ಅದೇನಂತ ಬೇಗ ಹೇಳಣ್ಣ. ನಾನು ಹೇಳಿದಂತೆ ಆ ರಘುಪತಿ ಎಲ್ಲ ಆಸ್ತಿಗೆ ಮತ್ತು ಅಧಿಕಾರಕ್ಕೆ ಸಹಿ ಹಾಕಿದನೆ. ನಾನೆಷ್ಟೇ ಪ್ರಯತ್ನ ಮಾಡಿದರು ಸಹಿ ಹಾಕ್ತಾನೆ ಇಲ್ಲ ನೋಡ್ರಿ. ಹಾಗಾದರೆ ಈ ಕ್ಷಣವೇ ಎಳೆದುಕೊಂಬ ಆ ನೆಲಮನೆಯಲ್ಲಿ ಅಡಿಗಿಟ್ಟು ಸೆಟ್ಟಿರುವ ಕೊನ್ನೆನ. ಈ ಕ್ಷಣವೇ ಎಳೆದು ತರ್ತೀನಿ ಆ ಕೊಪ್ಪಿದ ಕೋಣಾನ. ನೋಡ್ರಿ
ಆ ಬಜರಿಂಗೆ ಎನ್ಫೀಲ್ಡ್ ಗಾಡಿ ಸಪ್ಪಳವಾಗ್ತಾ ಇದೆ. ಆ ಬಜರಂಗಿ ಇಲ್ಲಿಗೆ ಬಂದನಂತೆ ಕಾಣುತ್ತಿದೆ. ಈ ಸಮಯ ಕಾಯ್ದು ನಿಧಾನಿಸಿ ಮಾಡಬೇಕು ಈ ಕೆಲಸನ. ಹೌದೇ, ಈಗೇನು ಮಾಡುವುದು? ಅದಕ್ಕೆ ಭಯ ಪಡ್ತೀರಿ ಗೌಡ್ರೆ? ನೀವು ಆ ಭಯದ ಭೀತಿಯನ್ನು ಬಿಟ್ಟು ಬಿಡ್ರಿ. ಅದಕ್ಕೆಲ್ಲ ನಾನಿದ್ದೇನೆ. ಮಾತಿಲೆ ಅವನ ಕೆಲಸ ಮುಗಿಸ್ತೇನೆ. ಹೆಚ್ಚಿದ ಕಪಾಲಿ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ಏನು ಮಾಡ್ತೀಯೋ ಮಾಡು. ನಮಸ್ಕಾರ ಗೌಡ್ರಿ. ನನ್ನ ಪರಮ ಸ್ನೇಹಿತನ ಮಗನಾದ ಸುಧಾಕರ. ಬಾ ಮಗ ಬಾ. ಯಾಕೆ ಕಾಲೇಜಿಗೆ ಹೋಗೋ ಬದಲು ನನ್ನ ಹತ್ರ ಬಂದಿಯಲ್ಲ? ಏನಾರ ಅರ್ಜೆಂಟ್ ಕೆಲಸವೇನಾರು ಇತ್ತೇನಪ್ಪ? ಮೊನ್ನೆ ಮೈಸೂರಿನಲ್ಲಿ ನಡೆದ ಕೃಷಿ ಮೇಳಕ್ಕೆ ನಿಮ್ಮ ಜೊತೆ ಹೋದ ನಮ್ಮ ತಂದೆಯವರು ಇನ್ನ ಮನೆಗೆ ಬಂದಿಲ್ಲ. ಯಾಕೆ ಅಂತ ಕೇಳಲು ಬಂದೆ. ಅಯ್ಯೋ ಪಾಪ, ಇನ್ನೂ ಬಂದೇ ಇಲ್ಲವೇ? ಆ ಕೃಷಿ ಮೇಳಕ್ಕೆ ನಾವಿಬ್ಬರು ಹೋಗಿದ್ದು ನಿಜ. ಆ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರ ಮನೆಗೆ ಹೋಗಿ ಬರ್ತೇನಂತ ಹೇಳುಬೇಕಿದ್ದಷ್ಟೇ ನನಗೆ ಗೊತ್ತು. ನಾನಾವತ್ತೇ ವಾಪಸ್ ಇಲ್ಲಿಗೆ ಬಂದು ಬಿಟ್ನೆಪ್ಪ. ನಿಮ್ಮ ತಂದೆಯವರ ವಿಷಯ ನನಗೊಂದು ತೋಚುತ್ತಿಲ್ಲ. ಹಾ ಕಪಾಲಿ, ಬೇಗ ಆ ಸಚಿವರಿಗೆ ಫೋನ್ ಹಚ್ಚಿ ವಿಷಯ ತಿಳಿತು. ಸಚಿವರ ಫೋನ್ ಸ್ವಿಚ್ ಆಫ್ ಇದೆ ಗೌಡ್ರೆ. ಅಂದಿನಿಂದ ಇಂದಿನವರೆಗೂ ನಮ್ಮ ತಂದೆಯವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಏನಾಗಿರಬಹುದು ಒಂದು ತಿಳಿತಿಲ್ಲ ಗೌಡ್ರಿ. ಪಾಪ, ಈಗಾಗಬಾರದು. ನೀವಿನ್ನು ಓದುವ ಚಿಕ್ಕ ಮಕ್ಕಳು. ಏನು ಅಪಾಯ ಆಗಿದೆ ಒಂದು ತೋಚುತ್ತಿಲ್ಲ. ಏನಾದರೂ ನಿಮ್ಮ ತಂದೆಯವರಿಗೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಂದೆಯವರು ದೊಡ್ಡ ಸಂಸ್ಥೆನೇ ಕಟ್ಟಿದ್ದಾರೆ. ನನ್ನ ಹತ್ರ ಸಾಲ ಮಾಡಿ ಸಣ್ಣವನಾದ ನಿನಗೆ ಹೇಗಪ್ಪ ಹೇಳಲಿ? ಏನು, ನಮ್ಮ ತಂದೆಯವರು ನಿಮ್ಮ ಕಡೆ ಸಾಲ ಮಾಡಿದ್ದಾರೆ? ಕೋಟಿಗಟ್ಟಲೆ ಮಾಡಿದ್ದಾರೆ ತಮ್ಮ. ಚಿಕ್ಕವನಾದ ನಿನಗೆ ಹೇಗೆ ಹೇಳಲಿ? ನಾನೇ ಹೀರೋ, ನಾನೇ ಕಿಂಗು, ನಾನೇ ನಂಬರ್ 1 ಅನ್ನೋದು ನಾನು ನೀನು ಡಿಸ್ಕಸ್ ಮಾಡೋದಲ್ಲ. ಜನ ಡಿಸೈಡ್ ಮಾಡೋದಲ್ಲಿ. ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿನ್ ಕಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ಬಾಯಿ ಮುಚ್ಚು ಸಾಕಾರ, ಬಾಯಿ ಮುಚ್ಚು. ಏನು ಅರಿಯದ ಹುಡುಗನ ಮುಂದೆ ನಿನ್ನ ಈ ಹಿರಿದಾನ ಮಾತು ಹೇಳಿ ಯಾರ ಮನೆ ಸ್ಮಶಾನ ಮಾಡಬೇಕಂತ ಮಾಡಿದೆಯೋ ಬಡವ. ಹಾಗಲ್ಲ ಬಜರಂಗಿ, ನನ್ನ ಮಾತನ್ನು ನಿಧಾನವಾಗಿ ಕೇಳು. ಕೇಳುವುದಕ್ಕೂ ಹೇಳುವುದಕ್ಕೂ ಈಗ ಸಮಯವಲ್ಲ. ಅವನ ಹಣದ ವ್ಯವಹಾರವೆಲ್ಲ ನನಗಲ್ಲದೆ ನಮ್ಮಣ್ಣನಿಗೂ ಚೆನ್ನಾಗಿ ಗೊತ್ತು. ಮರೆಯಾದ ನನ್ನ ಮಾವ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ಯಾ? ನಿಜ ಹೇಳು, ಇಲ್ಲ ಅಂದ್ರೆ ಒಂದೇ ಹೇಟು ಒಂದೇ ಬುಲೆಟ್. ನಿನ್ನ ಕಣ್ ಈ ಭೂಮಿಯಿಂದಾನೇ ಡಿಲೀಟ್. ಲೇ ಎಂದೆಲಕ್ಕುವ ನಾಯಿ ನನ್ನ ಮಗನೇ, ಬಡವ ಎಂದು ಕೂಗುವ ನಿಮ್ಮಂತ ನರಕ ನಾಯ ರುಂಡಾಣ ಚಂಡಾಟನ ಈ ಪುಂಡ ಹುಲಿ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಜೊತೆ ಹೋಗಿ ನಿನ್ನಿಂದ ಹೇಗೆ ದೂರ ಇದ್ದಾನೆ ಅಂತ ತನಿಖೆ ನಡೆಸಿ ಇದನ್ನು ವರದಿ ರೆಡಿ ಮಾಡಿಸಿ ಇದನ್ನು ಹೊರಗಲ್ಲಿಗೆ ಹಚ್ಚುತ್ತೇನೆ. ಅದಕ್ಕಿಂತ ಮೊದಲು ನೀನು ಕರೆಯಲು ಇಲ್ಲ ಈ ನನ್ನ ಕೋಟಲ್ಲಿಗೆ ಆಗುತ್ತೀರ ಮಕ್ಕಳ. ಸಂಶಯ ಮಾಡಿ ಸಂಬಂಧ ಹಾಳು ಮಾಡಿಕೊಳ್ಳಬೇಡ ಬಸರಂಗಿ. ನಾನಾಗಲೇ ಎಲ್ಲ ಸುಧಾಕರನಿಗೆ ತಿಳಿಸಿದ್ದೇನೆ. ನಿನಗಿಂತ ನನಗೆ ತುಂಬಾ ಅಪಾರವಾದ ನಂಬಿಕೆ ಇದೆ. ಏನೇನು ನನಗೆ ಮಾತನಾಡಿ ತಾಳ್ಮೆ ಕಳೆದುಕೊಳ್ಳಬೇಡ. ಆ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರ ಮನೆಗೆ ಹೋಗಿ ಬರ್ತಾನೆ ಅಂತ ಹೇಳಿದ್ದಷ್ಟೇ ಗೊತ್ತು. ಬನ್ನಿ ಎಲ್ಲರೂ ಕೂಡಿ ಅಲ್ಲೇ ವಿಚಾರಿಸೋಣ. ಸುಧಾಕರ, ಅನೇಕ ವರ್ಷದಿಂದ ನಿಮ್ಮ ತಂದೆಯವರ ಸ್ನೇಹ ನಮ್ಮ ಗೌಡ್ರ ಜೊತೆ ಇದ್ದಿದ್ದು ನಿನಗೂ ಗೊತ್ತಿದೆ. ನಿಮ್ಮನ್ನು ಎತ್ತಿ ಆಡಿಸಿದ್ದಾರೆ.
ಅದರ ಮೇಲಾದರೂ ನಿಮಗೆ ನಂಬಿಕೆ ಇಲ್ಲವೇ? ಅದಂತೂ ನಿಜ. ಆದರೆ ಮಾಮ, ಈಗೇನು ಮಾಡುವುದು? ಕೃಷಿ ಸಚಿವರ ಜೊತೆ ಮಾತನಾಡಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಅವರಿವರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಈ ಬೆಟ್ಟಪ್ಪನ ಅಹಂಕಾರ ಬೆಟ್ಟ ಉರುಳಿಸಿ ಇವನ ಜೀವಂತ ಸಮಾಧಿ ಮಾಡಿ ಸುಟ್ಟು ಬಿಡೋಣ. ಸುಧಾಕರ, ಬನ್ನಿ ಹೋಗೋಣ. ಸರಿ ಮಾಮ, ಹೋಗೋಣ. ಗೌಡ್ರೆ, ಎಡೆತ್ತುಳಿದು ಹರಗಾವಿ ಅಂತ ರೋಷದಿಂದ ಬುಸಗೊಡುವ ಈ ಬಸರಂಗಿ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಕಚ್ಚದೆ ಬಿಡಲಾರ. ಈತ ಎಡೆ ಎತ್ತುವ ನಿಲ್ಲುವ ಮೊದಲು ಈ ರಘುಪತಿ ಸೈ ತೆಗೆದುಕೊಂಡು ಇವನ ಕೊನೆ ಆಗಲೇಬೇಕು. ಕಪಾಲಿ, ಎಳೆದು ತಂದು ನಿಲ್ಲಿಸು ಆ ನೆಲಮಲೆಯಲ್ಲಿ ಅಡಗಿಸಿಟ್ಟಿರುವ ಕೋನಾನ. ಈಗಲೇ ತಂದು ಬಿಡುತ್ತೇನೆ. ಆಸೆ ದುರಾಸೆ ಅಲ್ಲಲ್ಲ, ಶ್ರೀಮಂತನಾಗಬೇಕೆಂಬ ಲಾಲಾಸೆ ಬಜರಂಗಿ ಅತಿಯಾದ ಬಲವನ್ನು ಹೊಂದಿರುವ ಈ ಬೆಟ್ಟಪ್ಪ ಗೌಡನ ಮುಂದೆ ಹಾರಾಡಿ ನನ್ನನ್ನು ಜೀವಂತ ಸಮಾಧಿ ಮಾಡಿಬಿಟ್ಟಿಯಾ ಮಗನೇ? ಆಗ್ಲಿ ನೋಡೋಣ. ಈ ಯುದ್ಧದಲ್ಲಿ ನಾನೇ ಗೆದ್ದು ನಂತರ ನನಗೆ ಜಿದ್ದು ಹಾಕಿ ಹೋದ ನಿನ್ನ ಸಂಸಾರ ನುಚ್ಚು ನೂರು ಮಾಡಿ ಆ ರೊಚ್ಚಿನಲ್ಲಿ ನಿನ್ನನ್ನು ಕಚ್ಚಿ ಹಾಕದಿದ್ದರೆ ನಾನು ಭೂಗತ ಲೋಕದ ದೊರೆ ಎನಿಸಿಕೊಂಡ ಬಹದ್ದೂರ್ ಬೆಟ್ಟಪ್ಪನೇ ಅಲ್ಲ. ತಗೊಳ್ರಿ ಸೌಕಾರ್ರೆ, ಈ ನಿಮ್ಮ ಸ್ನೇಹದ ಕುರಿನ ನಿಮಗೆ ಬೇಕಾದಂಗೆ ತಿಂದು ಬಿಸಾಡ್ರೆ. ರಘುಪತಿ, ನೀನು ನನ್ನ ಹಳೆ ಸ್ನೇಹಿತನಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೇನೆ. ಈ ನಿನ್ನ ಸಂಸ್ಥೆ ಅಧ್ಯಕ್ಷ ಸ್ಥಾನ ನನಗೆ ಈಗ ಬಿಟ್ಟು ಕೊಡು. ನಾಚಿಗೆಟ್ಟವಳೆ, ಹಳೆಯ ಸೇಯತ ಅಂತ ಯಾವ ಬಾಯಿಂದ ಹೇಳುತ್ತಿರುವೆ? ಸೇಯ ಸಂಬಂಧ ಅಂದರೆ ಜೀವಕ್ಕೆ ಜೀವ ಕೊಡುವುದು. ಈಗ ನಿನ್ನ ಸೇಯ ಜೀವ ತೆಗೆಯುವುದು. ನಿನಗೆ ಅದಕ್ಕೆ ರಾಜ ಇದ್ದಿದ್ದರೆ ಆವತ್ತೇ ನಿನಗೆ ರಾಜೀನಾಮೆ ಪತ್ರ ಕೊಟ್ಟು ನಿನ್ನನ್ನು ಅಧ್ಯಕ್ಷನಾಗಿ ಮಾಡುವುದು ಬಿಡುತ್ತೆ. ಆದರೆ ನನ್ನನ್ನು ಈ ಸ್ಥಿತಿಗೆ ತಂದು ಮಾನ ಕಳೆದು ನನ್ನ ಪ್ರಾಣ ತೆಗೆಯುವಷ್ಟು ಏಸಿ ಕ್ರೂರಿಯಾದ ನೀನು ಮನುಷ್ಯನಲ್ಲ, ರಾಕ್ಷಸ. ರಾಕ್ಷಸನಂತೀಯ? ಅಂದರೂ ಪರವಾಗಿಲ್ಲ. ಬೇಗ ಈ ರಾಜೀನಾಮೆಗೆ ಪತ್ರಕ್ಕೆ ಸಹಿ ಹಾಕಿ ಇವನೇ ನಮ್ಮ ಮುಂದಿನ ಅಧ್ಯಕ್ಷನಂತ ಅಪ್ಪಣೆ ಕೊಡು. ಕಪಾಲಿ, ಬೇಗ ಸಹಿ ತೆಗೆದುಕೋ ಇವನಿಂದ. ಮುಗಿತೇಳೋ ಮೂರ್ಖ ನಿನ್ನ ಕೆಲಸ. ಬೇಗ ಬಿಟ್ಟು ಬಿಡು ನನ್ನನ್ನು. ನನ್ನ ಒಬ್ಬನೇ ಮಗ, ಒಬ್ಬನೇ ಮಗಳು. ಅನ್ನ ನೀರಿಲ್ಲದೆ ಅಳುತ್ತಿರ್ಬೇಕು. ಬಿಟ್ಟು ಬಿಡು ನನ್ನನ್ನು. ನನ್ನ ಕೆಲಸ ಇನ್ನೂ ಮುಗಿದಿಲ್ಲ ಗೆಳೆಯ. ಅನ್ನ ನೀರಿಲ್ಲದ ಅಳುವ ನಿನ್ನ ಇಬ್ಬರು ಮಕ್ಕಳು ಜೀವನ ಪೂರ್ತಿ ನಗಬೇಕಾದರೆ ನಿನ್ನ ಜೈಂಟಿನಲ್ಲಿರುವ 40 ಎಕರೆ ಶುಗರ್ ಫ್ಯಾಕ್ಟರಿ ಜಾಗಕ್ಕೆ ನಿನಗೆ ಖರೀದಿ ಕೊಟ್ಟಿದ್ದೇನಂತ ಬರೆದು ಕೊಡು. ಇಲ್ಲ ಅಂದರೆ ಆ ನಿನ್ನ ಇಬ್ಬರು ಮಕ್ಕಳು ಜೀವನ ಪೂರ್ತಿ ಅಳಿಬೇಕಾಗುತ್ತದೆ.
ನೆನಪಿರಲಿ. ಎಲ್ಲೋ ಮೋಸಗಾರ ಬೆಟ್ಟ, ಅದಕ್ಕೂ ಕೈ ಹಾಕಿ ಬಿಟ್ಟಿಯ ಮಗಳೇ. ನಿನ್ನನ್ನು ನನ್ನ ಒಡ ಹುಟ್ಟಿದ ತಮ್ಮನೆಂದು ನಂಬಿದ್ದೆ. ನೀನು ನಂಬಿಕೆ ದ್ರೋಹಿ. ನಾನು ಸಹಿ ಮಾಡಲಾರೆ. ಮಾಡದಿದ್ದರೆ ಹಾರುವುದು ಈ ನಿನ್ನ ಪ್ರಾಣ. ಬೆಟ್ಟ, ಆಸ್ತಿ ಆಸೆಗೋಸ್ಕರ ಪರಮ ಸಹಿತನ ಪ್ರಾಣ ತೆಗೆಯಷ್ಟು ಗೋರಿಯಾದಿಯಾ? ಕೃಷ್ಣ ಸುಧಾಮರ ಚರಿತ್ರೆ ಹೇಳಿದರೂ ಮರೆತಿರುವ್ಯಾ? ನನ್ನ ಸಹಾಯದಿಂದ ಅನೇಕ ಸಂಪತ್ತು ಸಾಧನೆಯನ್ನು ಮಾಡಿ ಶ್ರೀಮಂತನಾದಿಯಾ? ನನಗೆ ಈ ಶಿಕ್ಷೆ ಕೊಡುತ್ತಿರುವೆಯಾ? ತಾರೋ ಈ ನಿನ್ನ ಬಾಳನ್ನು. ನಿನ್ನ ಶ್ರೇಯಕ್ಕಿಂತ ನನ್ನ ಶ್ರೀಮಂತಿಕೆ ದೊಡ್ಡದಲ್ಲ. ಯಾಕೆ ಆಸ್ತಿ ಆಸೆ ಹೊಲ ಅಂತ ಬಡುಕೊಂತಿರುವೆ? ನೀನೊಬ್ಬ ನನ್ನ ಅಪ್ಪಗೆ ಹುಟ್ಟಿದ ಕಿರಿ ಮಗ ಎಂದು ತಿಳಿದು ನಿನಗೆ ಸಹಿ ಹಾಕುತ್ತೇನೆ. ಬೆಟ್ಟಪ್ಪ, ಈ ಸಹಿ ನಿನ್ನ ಪಶ್ಚಾತ್ತಾಪಕ್ಕೆ ನಾಂದಿ ಹಾಡುವ ಸಹಿ ಕಣು. ಇದರ ಪರಿಣಾಮ ನೀನು ಒಂದಿಲ್ಲ ಒಂದು ನೀನು ಅನುಭವಿಸಲೇಬೇಕು. ನೆನಪಿರಲಿ. ನಿನ್ನ ನುಗ್ಗನ ಬಿಟ್ಟರಲ್ಲವೇ ಮುಂದಿನ ಪಶ್ಚಾತ್ತಾಪನ ಅನುಭವಿಸೋದು. ಕಪಾಲಿ, ಬೇಗನೆ ಇವನ್ನ ಕತ್ತೆ ಮುಗಿಸಿ ಬಿಡಿ. ಇಲ್ಲ ಅಂದ್ರೆ ಈ ಸುದ್ದಿ ನಾಡಿಗೆ ಹಬ್ಬಿ ಯುದ್ಧದ ಭೀತಿ ಸುರಿದಾದಿತ್ತು. ಎಂತ ಮೋಸದ ಮಾತನಾಡುತ್ತಿರಲೇ ಹರಾಮುಕೋರರೇ. ಇದು ಮೋಸದ ಮಾತಲ್ಲ ಗೆಳೆಯ, ಆಸು ಹಕ್ಕ ಬೆಳಗಬೇಕಾದ ವಿಷಯ. ಸಿದ್ಧನಾಗು ಸಾವಿಗೆ. ಅಮ್ಮ, ಸುಧಾಕರ, ಕಾವೇರಿ. ಏ ಬೆಟ್ಟ, ಈಗ ನೀನು ನನ್ನನ್ನು ಕೊಂದು ಬೀಗುತ್ತಿರಬಹುದು. ಆದರೆ ಮುಂದೊಂದು ದಿನ ನಿನ್ನನ್ನು ಕೊಂದು ರಕ್ತ ಕೊಡು ದಿನ ಬಂದೇ ಬರುತ್ತದೆ. ಹಿಂಡು ಕುರಿ ಹಾಲು ಕುಡಿದು ಗಂಡು ಗೊಚ್ಚಿ ಹಾಕಿ ಇಡೀ ಕುಸ್ತಿ ಕಣಕ್ಕೆ ಸಡ್ಡು ಬಾರಿಸಿ ಬದರಂಗಿ ಅವತಾರವೇ ಎತ್ತಿ ಹಳ್ಳಿ ಹುಡುಗ ಬೆಳ್ಳಿ ಕಡಗನೆಂದು ಮಿಂಚಿ ಬದುಕುತ್ತಿರುವ ನನ್ನ ಬದರಂಗಿ ನಿನ್ನ ದ್ಯಾಮವ ಬಿಟ್ಟ ದೇವರ ಹರಿಕೆ ಬಿಟ್ಟ ಕೋಲದಂತೆ ಓಡಾಡಿಸಿ ಕಡಿದು ನಿನ್ನ ಬಿಸಿ ರಕ್ತ ಕುಡಿಯದಿದ್ದರೆ ನನಗೆ ನೆನಪಿರಲಿ. ಅಮ್ಮ, ಕಪಾಲಿ, ಬೇಗ ಈ ಶವವನ್ನು ಅದ ನೆಲ ಮನೆಯಲ್ಲಿ ಹಾಕಿ ಮುಚ್ಚಿಬಿಡು. ಈ ವಿಷಯ ನಮ್ಮಿಬ್ಬರ ಹೊರತು ಮತ್ತಾರಿಗೆ ಗೊತ್ತಾಗಬಾರದು. ಆಯ್ತು ಗೌಡ್ರೆ, ಆಯ್ತು. ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ ಈ ಜಿಂದಗಿ ಹೇಮೋಗನೋ ಬಾಂದಾಕಿನ್ ಮುಟ್ಟಿಲ್ಲ ನಂಗಾಕಿನ್ ಬಿಟ್ಟಿಲ್ಲ. ಇನ್ನು ನೀ ಯಾವ ಲೆಕ್ಕಲೇ? ಗೌಡ್ರೆ, ಏನಿದಲ್ಲ ಈ ರಘುಪತಿಯ ಕೆಲಸ? ಬಾ ಮುನಿರತ್ನ, ಅದೆಲ್ಲ ಎಡವಟ್ಟಾಗಿ ಹೋಯ್ತು. ಪರಮ ಸ್ನೇಹಿತನನ್ನು ಕೊಂದದ್ದು ಮಹಾ ಅಪರಾಧವಲ್ಲವೇ? ಅಪರಾಧ ಅದು ನಿಜ.
ಆದರೆ ನೀನು ನನ್ನೊಂದಿಗೆ ಕೊನೆ ತನಕ ಇದ್ದರೆ, ಈ ವಿಷಯವನ್ನು ಗುಪ್ತವಾಗಿ ಇಟ್ಟುಕೊಂಡರೆ, ನನ್ನೊಂದಿಗೆ ಪರಮ ಸ್ನೇಹಿತನಾಗಿ ನೀನು ಬಾಳಿದರೆ, ನಾನು ಗಳಿಸಿಟ್ಟದ ಸರ್ವ ಆಸ್ತಿಯಲ್ಲೂ ನಿನಗೊಂದು ಪಾಲು ಕೊಡುತ್ತೇನೆ. ಓಕೆನಾ? ಓಕೆ ಓಕೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಹಾಗಾದರೆ ಕಪಾಲಿ, ಈ ಶವವನ್ನು ಬೇಗನ ಮುಚ್ಚಿಬಿಡು. ಮುನಿರತ್ನ ಭಾಗ ನಿನಗೂ ಕೊಡುತ್ತಾನೆ. ಎಂಜಾಯ್. ನನಗಲವರ ಯಾವತ್ತೂ ದಿಲ್ದಾರ ಶ್ರೀಮಂತ ಡ್ರೈವರ ಮರಿಬ್ಯಾಡರಿ. ಅಬ್ಬಾ ಏನ್ ಮಳೆಗಾಲ ಅಂತೇನ್ರಿ? 2024-25 ಮಳೆಗಾಲ. ಹೋದ ವರ್ಷ ಮಳೆ ಇಲ್ಲದ ಬರಗಾಲ, ಈ ವರ್ಷ ಮಳೆಯಾಗಿ ಬರಗಾಲ. ಎಲ್ಲಿ ನೋಡ್ತೆ ಅಲ್ಲಿ ಸತ್ತವ್ರ ಸುದ್ದಿನ ಕೇಳೋದಾಗೈತಿ. ಗಂಗಾ, ತುಂಗಾ, ಭದ್ರಾ, ಕಾವೇರಿ, ಮಲಪ್ರಭಾ ಇವೆಲ್ಲಾ ನದಿಗಳು ತುಂಬಿದ ಡ್ಯಾಮಿನ ನೀರು ಅಂತೇಳಿ ಮ್ಯಾಗ್ನ್ಯಾರ ಆದೇಶನು ಮಾಡ್ಯಾರ. ಇರ್ಲಿ ಈ ಥಂಡಿ ಮಳೆ ಹವಾಕ ನಮ್ ದಟ್ರಿಗೆ ಹವಾನು ಫುಲ್ ಐತಿ. ಯಾಕಂದ್ರ ಡೆಂಗು ತಪ್ಪಿದ್ಕೊಳ್ಳಿ, ಚಳಿ ನಿಂತ್ಕೊಳ್ಳಿ, ಚಿಕನ್ ಗುಣಿಯ ಇವೆಲ್ಲ ಪೇಷಂಟ್ಗಳಿಗೆ ಚುಚ್ಚಿ ನಮ್ಮ ಸೂಜಾನ್ ಎಣ್ಣಿನ ಖಾಲಿ, ಅವ್ರ ಚೀಲ್ದಾನ್ ಬಜೆಟ್ ಖಾಲಿ. ಆದ್ರೂ ಮಾತ್ರ ಜಡ್ ಮಾತ್ರ ಒಟ್ಟ ಆರಾಮ ಇಲ್ಲ. ಇರ್ಲಿ ಮೊದಲ ಪೇಷಂಟಿಗೆ ಇಜಟ್ ಕೊಟ್ಟ ನಿಂಬೆ ಹಣ್ಣಿನ ಹುಡುಗಿ ಬಂದ್ಲು ನೋಡು, ಹೊಸ ಮಾಲು ಇದು ರಮ್ಮೆ ಮೇನಕಿಯ ವಂಶದ ಬೆಟಕಿ ನೋಡು. ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗನೆ ಬಿತ್ತು ಎಂದು ಕೊಟ್ಟಿ ಬ್ಯೂಟಿ. ಪೋಸ್ ಕೊಟ್ಟನು ಹುಡುಗ, ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು. ಪೋಸ್ ಕೊಟ್ಟನು ಹುಡುಗ, ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು. ನಮ್ಮ ನನ್ನ ಹುಡುಗ ವಿಡಿಯೋ ಕಾಲ್ ಮಾಡನು. ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು. ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು. ನಮ್ಮ ಅತ್ತಿ ಮಗ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳತೀನಿ, ಕಣ್ಣ ಮುಂದ ಬಳ್ಳಿ ಬರಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡತಿನ ಅಳಗಾಲ ಹಿಡಿಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡತಿನ ಅಳಗಾಲ ಹಿಡಿಬ್ಯಾಡ್ರಿ. ಎಲ್ಲ ಮರತಂಗ ಇರತನ ನೆನಪ ಆದರ ಒಳಗ ಮರಗೆಣ. ಚಿಲ್ಲರ ಹೆಣ್ಣಂತ ಮೊದಲ ಕೊಟ್ಟಿದ್ರ ಚಿಪ್ಪಾಡೆ ಹಾಕಿನ ಸುಡತಿದ್ಯ. ಗಳತಿ ಸತ್ತಾಳಂತ ಅದ ಗುಂಗಿನಾಗ ಸಿಕ್ಕಂಗ ಕುಡಿತೀಸ್ಯ. ಗಳತಿ ಸತ್ತಾಳಂತ ಅದ ಗುಂಗಿನಾಗ ಸಿಕ್ಕಂಗ ಕುಡಿತೀಸ್ಯ. ಮೊನ್ನೆಯುಂದ ಮದುವೆ ಕೈ ಮುಗಿತೀನಿ ಮದುವೆಗೆ ಬಾರೆ. ನಾನು ಹಿಡಿದ ಜಾಗ ಆಟ ಈಗ ಗಾಲಿ. ಮೊನ್ನೆಯುಂದ ಮದುವೆ ಕೈ ಮುಗಿತೀನಿ ಮದುವೆಗೆ ಬಾರೆ ಅಣತಿದ್ದ. ನಂಬಿದ ಗೆಳೆಯಗ ಕೈಯ ಕೊಟ್ಟಾಗಿ ಹೊಸ ಗಂಡನ ಮಡಕೊಂಡು ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಗೆಳತಿ ಸಟ್ಟಾದಿ. ನಾನು ಕೊಡಿಸಿದ ಜಾಳ ಬಳಿಯ ನೀನು ಬಿತ್ತಿದ್ದಿ. ನೀನು ಮರೆಯಿರುತ್ತಿಲ್ಲ ಅಂತ ಕರ ಮುಟ್ಟಿದ್ದಿ. ನಮ್ಮ ಊರಗ ಸೀದಾಡಿ ಪಂಚಮಿ ಜೋಕಾಲಿ
ಜೋಡಿಲಿ ಪಂಚಮಿ ಜೋಕಲಿ ಆಡೋಣ ಜೋಡಿಲಿ ಮಾವ ನೀ ಇಲ್ಲದೆ ಬೇಕ ಬಂದ್ರು ಬಿಡಬೇಡೋ ಮಾವನನ್ನ ಬಳಿ ನೆನೆಸಬೇಕು ನಿನ್ನ ಬಿಡಬೇಡೋ ಮಾವನನ್ನ ಬಳಿ ನೆನೆಸಬೇಕು ನಿನ್ನ ಅರಿತೋ ಯವ್ವ ಅಲ್ಲ ನನ್ನ ಬ್ಲೌಸ್ ಅರಿತೋ ಯವ್ವ ನನ್ನ ಬ್ಲೌಸ್ ಅರಿತೋ ಅಯ್ಯೋ ನನ್ನ ಸೂಜಿ ಮುರಿತ್ರೋಪ ನನ್ನ ಸೂಜಿ ಮುರಿತೆ ಲೇ ಯಾಮ್ಲೇ ನೀನು ಯಾಕ್ಲೇ ಏನ ಮಾಡವ ಯಾರಿಗ್ ಮಾಡವ ಸಾರಿ ಮೇಡಮ್ ಸಾರಿ ತುಂಬಾ ಮಳೆ ಆಗಿ ಕೊಪ್ಪಿ ಮಾಸ ಕಟ್ಟಿ ಕಾಲ ಜಾರೈತ್ರಿಪ ಹೌದೇ ಸ್ವಾರ ಏನು ಗಡಿಗೆ ನಿನ್ನವನ ನಿಂದು ಕಾಲು ಜಾರ್ತು ತಡ್ಕೊಳ್ರಿ ತಡ್ಕೊಳ್ರಿ ನನ್ನ ಕಾಲ ಮುರಿದು ರೂಪದರ ಖಬರ್ ಕರೋ ಫುರ್ಸತ್ नहीं क्या तुम्हें ನನ್ನವನ ಮೊದಲ ಅವನವನ ಜಿಟಿ ಮಳಿ ಆಗಿ ತಣ್ಣಗ ತಂಡಿ ಬಿಟ್ಟೈತಿ ಅಂತದ್ರೊಳಗ ತಂಡಿ ಜ್ವರ ಬರೋದು ನನಗೆ ಚಳಿ ಜ್ವರ ಸರಿ ದಾರಿ ಬಿಡು ಊರಾಗ ಯಾರ ಅದಾರಂತ ಮಾಡಿಸ್ಕೊಂಡಿರ್ತೀನಿ ತಡ್ಕೊಳ್ರಿ ಮೇಡಮ್ ಅರ ತಡ್ಕೊಳ್ರಿ ಸಿಟ್ಟಿಗೆ ಬಂದ ಶೆಟ್ಟುಗುರೋಗ ಯಾಕೆ ಪಡ್ಕೊಂತೀರಿ ಅಂತ ನಾವು ಬ್ಯಾರೆ ಯಾರು ಅಲ್ಲ ನಿಮ್ಮ ತಂಡಿ ಅವ್ವಾನ ಬಿಡಿಸೋರ ಯಾಕಲೇ ಬೆಳೆಯಂಗಿ ಬೆಳವ ಕರಿ ಕಂಬದ ನೆಲವ ಯಾಕಲೇ ನೀನು ನನ್ನ ತಂಡಿ ಜರ ಬಿಡಿಸ್ತೀರ ಯಾಕಲೇ ತಿಳ್ಕೊಬೇಡ್ರಿ ಕರೆ ಕುಬಸದ ಅಪ್ಪಟ್ ರಾಣಿ ಅವ್ರ ತಂಡಿ ಅವ್ವ ಬಿಡಿಸೋದಂದ್ರ ತಂಡಿ ಜ್ವರ ಕಡಿಮೆ ಮಾಡೋ RMP ಡಾಕ್ಟರ್ ಅದೇನ್ರಿಪ್ಪ ಓ ಗಂಡು ಮಗು ಓ ಇಲ್ಲ ಹೆಣ್ಣು ಮಗು ಮಾಡಿದ್ದೇನ ನಿಂದ ಐತಿಲ್ಲ ಐತಿ ನೋಡ್ತೀನ ಆದ್ರೆ ಯೂಸ್ ಇಲ್ಲ ನಮ್ದು ಅಟ್ಟ ಯೂಸ್ ಆಧಾರ್ ಕಾರ್ಡ್ ಈಗ ಯಾರು ಬೀರವ ನಾವ್ರ ತಂಗಿ ಬೀರವ ಏ ನೀವು ಡಾಕ್ಟರ್ ಏನ್ರಿ ಬಾಳ ಚಲೋ ಆತ್ ನೋಡ್ರಿ ನನಗೂ ನಿಮ್ಮಂತರ ಡಾಕ್ಟರ್ ಬೇಕಾಗಿತ್ತು ಯಾಕಂದ್ರ ಒಂದ್ ನಮ್ಮನೆ ನನಗೂ ತಂಡಿ ಜ್ವರ ಶುರುವಾಗ್ಯಾವ ಬರ್ರಿ ಬಂದ್ ಮಾಡು ಬರ್ರಿ ಐ ಲವ್ ಯು ಮಾಡ್ತೀನಿ ಈ ಚಳಗಾಲ್ ಚಲೋ ಆಗಿಂದ ನನ್ನ ಸೂಜಿಗೆ ಒಟ್ಟೊಟ್ಟು ನಿಮ್ದೊಟ್ಟ ಸಿಗಿರಲ್ಲ ಪೋರ ಏನು ಓಯ್ ಈಗ ಬರಬೇಡ್ರಿ ಮತ್ತಾಗಿ ನಿಮ್ದೊಟ್ಟ ಬಾಯಿ ತೆಗೀರಿ ಅಂತ ಹೇಳಿನಿ ಜ್ವರ ಅದಾವ ನೋಡ್ತಾವ ಅಂತೇಳಿ ಓ ಬಾಯ್ ಹಿಂಗ್ರಿ ಬರ್ರಿ ಸ್ವಲ್ಪ ಜ್ವರ ಅದಾವ ನಿಮ್ದೊಟ್ಟ ಕೈ ಕೊಡಲ್ಲ ಸ್ವಲ್ಪ BP-ನೂ ಹೆಚ್ಚಾಗೈತಿ ಏನಿಲ್ಲ ಮಾಡ್ತೀನಿ ಆರಾಮ್ ಮಾಡ್ತೀನಿ ನಿಮಗ್ ನಿಧಿ ಇಲ್ಲಂದ್ರಿ ಅವ್ರಿಗೆ ಹೇಳ್ರಿ ಬಂದ್ ಮಾಡ್ತಾನ ಯಾರು ಬೇಡ ಈ ಸದ್ಯಕ್ಕೆ ಒಂದು ಇಂಜೆಕ್ಷನ್ ಮಾಡಿ 2 ಗುಳಿಗೆ ಕೊಡ್ತೇನಿ ನಿಮ್ದೊಟ್ಟ ಎಡಗೈ ತರಿಲ್ಲ ಮಾತು ಕಡಿಮೆ ಮಾಡ್ರಿ ತಗೋರಿ ಮೊದಲು ಚುಚ್ಚರಿ ತಡಿಯಮ್ಮ ಸೂಜಿ ಜಾಮ್ ಯಾಕೆ ಅವಸರ ಆಗೈತಲ್ಲ ಮಾಡ್ತಿ ಸೂಜಿ ಜಾಮ್ ಆಗೈತಿ ಎಣ್ಣಿ ಜಲ್ದಿ ಏರ್ಲಿಲ್ಲನ ಮುಗಲು ಮುಟ್ಟ ಚುಚ್ಚಾಕ್ ಬಂದ ನಂದಿಂದ ಯವ್ವ, ಅವಸರ ಏನು ಸೂಜಿ ಮುಗಲು ಮುಟ್ಟಿ ಕೆಳಗ ಬಂತಲ್ಲ ನಂದು ಹಂಗ ಐತಿ ಒಂದಿಟ ಕಣ್ಣು ಮುಚ್ಚ ತಡಿ ನಾನು ಇನ್ನೂರಿಗೆ ಆದ್ರೂ ಯಾರ ಕೈಲೇನೋ ಮಾಡಿಸ್ಕೊಂಡಿಲ್ಲ ನೀ ಮಾಡಬೇಕಾದ್ರೆ ಮಾಡಿಯೋ ಇಲ್ಲ ಅನ್ನಂಗ ಮಾಡಬೇಕು ಹಂಗ ಮಾಡ್ತಾನೆ ಯಾಕೆ ಟೆನ್ಷನ್ ತೊಂತಿ ಅಯ್ಯೋ ಇವನ್ ನೋಡಿ ಎಷ್ಟು ಕೆರೆ ಆಗತ್ತೈತೋ ಇರಪ್ಪ ಅದ ಅಂತೀನಿ ಬಾ ಮಾಡ ಊರಾಗತ್ತೈತೋ ಅದ ಮೊದಲಿಗೆ ಹಂಗ ಆಗುದ ಆಮ್ಯಾಗ ಹಂಗ ನಿಧಾನ ಆಗತ್ತ ಹಂಗ ತಡ್ಕೋಬೇಕ್ರಿ ಅಂತ ಸಟಕ್ನ ಇದೊಂದ ಗುಳಿಗೆ ನೋಕ್ರಲ್ಲ ಅವ್ವ ಒಲ್ಲೆ ಯವ್ವ ತ್ರಾಸು ಬಾಳ ನೀರ ಇಲ್ಲ ನೀರ್ ಯಾರ ತಂದು ಕೊಡ್ತಾರ ಕೇಳಿ ಆಡ್ ಸಿಕ್ಕೊಂತಂದ್ರ
ಗುಳಿಗೆ ಅದಾವನ್ರಿ ಗಂಟಲಾಗ ಆಡಿ ಸಿಕ್ತಂದ್ರ ಏನ್ ಮಾಡಲ್ಲ ಅದನ್ನ ಸೀಬ್ರಿ ನೀವು ಮಾತು ಓತದ ಬಾಯಾಗ ಅವ್ವಾ ಈಗ ತಣ್ಣಗಾತ್ ನೋಡ್ ನನ್ ಜನ್ಮ ಬರ್ರಿ ಡಾಕ್ಟ್ರ ಅಟ್ಯಾಕ್ ಅನ್ಸತ್ತೀರಿ ನಾವು ನಿಮ್ಮವ್ರ ಅದೀವಿ ಅನ್ನಂಗ ಡಾಕ್ಟ್ರ್ ನಿಮ್ಮ ಹೆಸರೇನ್ರಿ ನನ್ನ ಹೆಸರ ಡಾಕ್ಟರ್ ತಮ್ಮಣ್ಣ ಅಂತಾರ ಯವ್ವ 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 ನನ್ನ ತಮ್ಮ ಬಾರು ಬಂಗಾರ ಗುಂಡಿ ಬಾರು ನನ್ನ ಬಂಗಾರದಂತ ತಮ್ಮ ಯವ್ವ ಸಾಕ್ ಮುಗಿಸವ್ವ ನನ್ನ ಹೆಸರಿನ ಸುದ್ದಿ ಅಂತ ನೀನ ಯಾಕ್ರಿ ಏನಾಯ್ತು ಅವಳು ನಮ್ಮವ್ವ ಯಾಕಾರ ಇಟ್ಟಾಳ ದಟ್ಟರ ತಮ್ಮಣ್ಣ ಅಂತ ಹೆಸರ ಅಕ್ಕ ಆಗಾರು ತಮ್ಮಣ್ಣ ಅವು ಆಗಾರು ತಮ್ಮಣ್ಣ ಲವ್ ಮಾಡಾರು ತಮ್ಮಣ್ಣ ನೀನು ಹಿಂಗ ತಮ್ಮಣ್ಣ ತಮ್ಮಣ್ಣ ಅಂದ್ರ ನಾ ಏನು ಹೊಳಿಗೆ ಸುಣ್ಣ ಬಡಿಯಾಕ ಹೋಗೋದಾಕತ್ ನೋಡಿ ನೀನು ನನ್ನ ಲವ್ ಮಾಡ್ತಿ ಚನ್ನ ನೋಡ್ಕೊಳ್ಳಿ ಮೊದಲು ನಿಂತು ನಮಗಂತೂ ನಾಚಿಕಿಲ್ಲ ನಿಮಗ ನಮಗ ಇಲ್ಲ ನಮಗ ಮೊದಲ ಇಲ್ಲ ಈಗ ಯಾರು ಪೀರವ ನೀನು ನನ್ನ ಲವ್ ಮಾಡ್ತೀಯ ಅಲ್ಲಿ ರಂಗು ನಿನ್ನ ಕೈ ಹಿಡ್ದಾಗ ನನಗೆ ಹಿಡಿತು ನಿನ್ನ ಗೊಂಗು ನಾ ಮಾಡ್ತೇನೆ ನಿನ್ನ ಸಂಗ ಬಾ ರಂಗು ಬಾ ಹಂಗಂದಿ ಹಂಗಾರ ಮತ್ತೆ ಆಗ್ತಾಳ ನನ್ನ ಮ್ಯಾಲ ಬಿತ್ತು ನಿನ್ನ ಕಣ್ಣು ಮತ್ತೆ ಆಗ್ತಾಳ ಕುಂತ ಮಂದಿ ಜಗದ ಕೆಳಗ್ ಬೀಳುವಂಗ ಹೊಡೆ ಅವರ ಕಣ್ಣಾಗ ಬೀಳುವಂಗ ಮಣ್ಣು ಕೊಟ್ಟ ಇಂಜೆಕ್ಷನ್ ಸರಿಯಾಗ್ಲಿಲ್ಲ ಬರ್ದೆ ಕೊಟ್ಟ ಊಟ ಗುಳಿಗೆ ನೀರು ಮುಟ್ಟಲಿಲ್ಲ ಮಣ್ಣಿ ಕೊಟ್ಟ ಇಂಜೆಕ್ಷನ್ ಸರಿಯಾಗ್ಲಿಲ್ಲ ಬರ್ದೆ ಕೊಟ್ಟ ಊಟ ಗುಳಿಗೆ ನೀರು ಮುಟ್ಟಲಿಲ್ಲ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ನೀರು ಬಿಡ್ತೀನಿ ಅಂತೂ ನುಗ್ಗಿ ಬಿಡು ನೀರು ಬಿಡ್ತೀನಿ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ಇಂಜೆಕ್ಷನ್ ನಿಂಗೆ ಕೊಡ್ತೀನಿ ಪರವಾಗಿಲ್ಲ ಟಿಟಿ ಸ್ಪರ್ಧೆ ಹೇಳ್ತೀನಿ ಬಾಯಗೊಂದು ಗುಳಿಗೆ ಇಡ್ತೀನಿ ಬಾಯಗೊಂದು ಗುಳಿಗೆ ಇಡ್ತೀನಿ ಕಣ್ಣು ಮುಚ್ಚಿ ನಂಗೆ ಬಿಡು ನೀರು ಬಿಡ್ತೀನಿ ಕಣ್ಣು ಮುಚ್ಚಿ ನಂಗೆ ಬಿಡು ನೀರು ಬಿಡ್ತೀನಿ ರಂಗಿ ನಿನ್ನ ಗಿಡದಾಗ ಎಷ್ಟ ಬಾರಿ ಮಾವಿನಕಾಯಿ ಕಲ್ಲ ಒಗದ ಕೆಡವಲೇನ ಸಣ್ಣ ಮೀಡಿಕಾಯಿ ರಂಗಿ ನಿನ್ನ ಗಿಡದಾಗ ಎಷ್ಟ ಬಾರಿ ಮಾವಿನಕಾಯಿ ಕಲ್ಲ ಒಗದ ಕೆಡವಲೇನ ಸಣ್ಣ ಮೀಡಿಕಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತೆಗ್ದಿ ಕಿಸಬಾಯಿ ರಂಗಿ ಸಿಟ್ಟು ಮಾಡಿ ತೆಗ್ದಿ ಯಾಕ ನಿನ್ನ ಕಿಸಬಾಯಿ ರಂಗು ನೋಡ್ಲಿ ರೈತನ ಕಷ್ಟದ ಪದ ಹೆಂಗೈತಿ ಅಂತಾನೆ ಹತ್ತೈತಿ ತಂಡಿ
ಎಲ್ಲೈತೈತಿ? ಎಲ್ಲಿ ಇಲ್ಲ ತಳಗೈತಿ. ನಿನ್ ತೆಳಗೈತಿ, ನಮ್ದು ಒಳಗ ಐತಿ. ತೆಗಿ ಹಂಗಾರ ಹೊರಗ. ಎಲ್ಲಿ? ಇಂಥ 6 ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ ಬಾ ಗತಿ ಹೊರಗ ಬಾ. ಫೋನ ನಿನ್ಗ ಹಚ್ಚಿ ಹಚ್ಚಿ ಸಾಕಾಗೋತಲ್ಲ ಗತಿ ಹೊರಗ ಬಾ, ಗತಿ ಮಾರಿ ತೋರಿಸು ಬಾ. ದೋಸ್ತ, ಇವತ್ತು ಮಾಲಕರು ತಡ್ದವ್ರ ಅಂತ ನೀವು ಉಳ್ಕೊಂಡಿದ್ದೀವಿ. ಇಲ್ಲಾಂದ್ರೆ ನಿಂದ ಕತ್ತಿ ನಿಂದ ಬೇರೆನೇ ಐತಿ ಇವತ್ತು. ಯಾಕಂದ್ರೆ ಹೊಸರ ಗಂಟೆ ಹತ್ತೊಂದಕ್ಕಿರ್ಲಿಪ್ಪ ನಿನ್ನಕ್ಕೆ ಹೋಯ್ತಿ ಹಂಗಾರ ನಾನು ಬರ್ಲ್ಯಾ? ಯಾಕ ಯವ್ವ ದೊಡ್ಡಣ್ಣ? ಅಲ್ಲ, ಏ ದೊಡ್ಡಣ್ಣ, ದೊಡ್ಡಣ್ಣ ಅನ್ನಾಕ ಗಿಡ್ಡಣ್ಣ ಮಾತ್ಯಾಕ, ಒಡ್ಯಾಣದ ಹುಡುಗಿ ತಡಯಾಕ, ಒಡ್ಯಾಣದ ಹುಡುಗಿ ತಡಯಾಕ ಮಾಡ್ತೀತಿ, ತಡವರಿಸಿ ತಿನ್ನ ಹಿ ಹಣ್ಣ, ತಡವರಿಸಿ ತಿನ್ನ ಹಿ ಹಣ್ಣ. ದೊಡ್ಡಣ್ಣ ಎಲ್ಲದೋ ನಿನ್ನ ಕೈಯಾಗ ಇವು ಹಣ್ಣ ಕೊಳ್ತಾವು. ನಾನು ಕಂಡ್ರ ಅನ್ನಬೇಕು. ಇಷ್ಟು ಸಣ್ಣ ವಯಸ್ಸಿನಾಗ ಕೊಳಿಯುವಂತ ಕೆಲಸ ಏನು ಮಾಡಿದಿ? ಮತ್ತೆ ಏನ್ ಮಾಡುತ್ತ ಗಿಡದ ಹೆಂಗ್ ಹಿಡ್ದತಿ? ಇವ ವಾಪರ್ಸಿಲ್ಲವ ಅವನ. ನೀ ಬಂದೇಲ್ಲ ವಾಪರ್ಸ್ತೀನಿ ಈಗ. ಹೌದಾ? ಅಯ್ಯೋ, ನಮ್ ಫ್ರಿಜ್ ಐತಿ, ಫ್ರಿಜ್ನಾಗ ಇಡ್ತೀನ. ಐಸ್ ಆಗುಲ್ಲ ಅದ ಏನಲ್ಲ ಅಜ್ಜಿಗೆಟ್ಟಿಯೋ ಸಾಕ್ಬಿಡು. ಒಂದೇ ಇಲ್ಲಲ್ಲೋ ತಿನ್ನಕ. ಒಂದು ಇಲ್ಲ. ಬಾಬಾ ಏನು ಮಾಡ್ಲಿ ನನ್ನ ಬಂಗಾರದ ಗಿಂಡಿ? ಮಳಿ ಹೊಳಿ ಬಂದೈತೆ ಅಂತೇಳಿ ನಿಮ್ಮಪ್ಪ ಬಸಟ್ ಹೇಳಿದ. ಅದಕ್ಕೆ ನಿನ್ಗೆ ಮಳಿ ಥಂಡಿ ಹೊಡೆದಾಗ ಥಂಡಿ ಜ್ವರ ಬಂದಾವ ಅಂತೇಳಿ ಬಾಯಿ ಸೋಳ್ ಆಗಿರ್ಬೇಕಂತೇಳಿ ಮಾಯಿನ ತಂದಿನಿ, ತಿಂದ ನೀನು ಬಾಯನ್ನು ಹೊರಸ್ಕೋ. ಇಲ್ಲ, ಇಚ್ಚಿಗೆ ಹಣ್ಣು ಮಾಡ್ತೀವಿ. ಅವು ಅವ್ರ ಪಾಡಿಗೆ ಹಾಕವ್, ನೀ ಏನ್ ತಲೆ ಕೆಡ್ಸ್ಬೇಡ. ಇಲ್ಲ, ನಮಗೆ ಅರ್ಜೆಂಟ್ ಬೇಕೀಗ. ವಾರೆ ವಾರ ರೈತ ಹೆಂಗ ಮರಿಲವ್ ನಿನ್ನ ಮಾತ? ಈ ನನ್ನ ಮರಿಲು ನಿನ್ನ ಪ್ರೀತಿನ ಮರಿಲೆಂಗೋ ಗೆಳೆಯ ಇದ್ದುರ ಮುತ್ತಿನ ಗೆಳತಿನ, ನಮ್ಮ ಪ್ರೀತಿ ಒಡದನು ನಾನು ಬಿರ ಗೆಳೆಯನ, ಹೆಂಗ ಮಾಡಲು ಜೀವನ ಹಾಳಾತ ನೋಡಿನ, ಹೆಂಗ ಮಾಡಿ ಜೀವನ ಹಾಳಾತ ನೋಡಿನ. ಹಣ್ಣಾಗತ್ತದ, ಕಾಯಿ ಇಲ್ಲ. ಬಾಳಿಕಾಯಿನ ತಂದು ಕೊಟ್ಟಿ ಅದಕ್ಕಿಗೆ ಮತ್ ಬಾಳೆಹಣ್ಣು ಬೇಕಂತ ಅದಕ್ಕೆ ತಂದು ಕೊಟ್ಟಾರ. ಸಾಕ್ ಬಿಡು ಮರ, ಬಾಯಾಗಿನ ಹೊಲಸ ಬಿಟ್ಟು ಹೋತ್ ನಂದು. ನಿನ್ನ ಬಾಯಾಗಿನ ಹೊಲಸು ಅಷ್ಟೇ ಹಾಕಲಿ, ಇಲ್ಲ ನಮ್ಮ ಮಾಸ್ತರ್ ಕುಂತಲ್ಲ ಅವನು ಬಾಯಾಗಿನ ಹೊಲಸು ಸದ್ಯ ಕಿತ್ತು ಹೋಗ್ಬೇಕ. ತಿನ್ನ ಬಡ ಬಡ ತಿಂದು ನಿನ್ನ ಥಂಡಿ ಜ್ವರ ಕೊಳ್ಕೋ. ಹೆಂಗೈತಿ ನಿನ್ನ ಥಂಡಿ ಜ್ವರ? ಯವ್ವ ಏನ್ ಹೇಳ್ತೀವೋ ಥಂಡಿ ಜ್ವರ. ಇವ್ ಡಾಕ್ಟರ್ ಬಂದು ಏನು ಒಂದು ಮಾಡಿದ್ನಲ್ಲ ಸೂಜಿ, ಯವ್ವ ಈಗ ಸಮಾಧಾನ ಆಗಿತ್ತು. ಏ ಮಗನ ದಟ್ಟರ ಅಲ್ಲ, ನನ್ನ ಪರ್ಮಿಷನ್ ಇಲ್ಲದ ಇಕ್ಕಿಗೆ ಗಜ ಸೂಜಿ ಚುಚ್ಚಾಕ ಯಾರು ಪರ್ಮಿಷನ್ ಕೊಟ್ಟಲ್ಲ ನಿನಗ? ಅಲ್ಲೇ ತಮ್ಮ, ನನ್ನ ಪರ್ಮಿಷನ್ ಇಲ್ಲ, ಈಕಿಗೆ ಉಂಡಿ ಹಣ್ಣು ಹೆಂಗ್ ತಿನ್ಸಿದ್ದು ಊರ್ ತಮ್ಮ. ಅಲ್ಲಿ ಪಂಚಮ್ಯಾಗ ಇದೋ ಒಂದ ಸಿಕ್ಕಿತ್ತ, ಅದಕ್ಕೂ ಕಣ್ಣು ಹಾಕಿದ್ದ ಅಲ್ಲೇ ಮಗನ. ನಾ ಪ್ರೀತಿ ಮಾಡಿದ ಹುಡುಗದಾಳೆ ಏಕೆ ತಮ್ಮ? ಊರಾಗ ನೀರ್ ಬಿಟ್ಕೊಂತ ಅಡ್ಡಾಡಕ್ ಕುಂತಿದ್ದೆ, ಅಡ್ಡಾಡ್ಬೇಕಿಲ್ಲ. ಇವಳ ನನ್ನ ಮನಕದ ತುಡಿಗದಾಳೆ ತಮ್ಮ. ಬಂದ 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 ಮಾವ ನಿನ್ನ ಮಗಳೈತಿ ಬಾರಿ ಪೀಸ, ಮಾವ ನಿನ್ನ ಮಗಳೈತಿ ಬಾರಿ ಪೀಸ, ನೋಡಾಕ ಬಂದಾಗಿತ್ತ ಸಣ್ಣ ಕೂಸ, ಏನ ಕಟ್ ಮಸ್ತ ಬೆಳೆಸಿಯೋ ಮಾವ, ಕಸಿ ಏನನ್ನು ಕೊಡೆನ ಒಂದ ಕಿಸ್ಸ, ತಿನ್ಸಿ ಏನನ್ನು ಕೊಡೆನ ಒಂದ ಕಿಸ್ಸ. ಲೇ ಅಲ್ಲಕಾಡ್ ಸುಳೆ ಕಂಡ್ರ
ಇಬ್ಬರು ಕೂಡಿಸಿ ಹೊಡಿಬೇಡ್ರಿ ನನ್ನ ಮಗಳ ಬಂಗಾರದ ಗಾಡಿಗೆ ಇವಳನ್ ಬಿಟ್ಟು ಹಿಂದಕ್ಕೆ ಸೈಡ್ ತೋಲೆ ಮಕ್ಕಳ ಕಾಲೇಜ್ ಎಲ್ ಮಾರಿ ಸಾವ್ಕಾರ ನಮಸ್ಕಾರ ರೀ ಪಾ ಯಾವ್ದೋ ಕೈಲಿ ನಮಸ್ಕಾರ ಮಾಡು ತಂದವ್ರ ಬಗ್ಗೆ ಯಪ್ಪ ಯಪ್ಪ ಇವರಿಬ್ರು ಕೂಡ ಅದಾರಿಲ್ಲ ಯಪ್ಪ ಇವರಿಬ್ರು ಅದಾರಿಲ್ಲ ಇವರಿಬ್ರು ಕೂಡಿ ಬ್ಯಾಡಿ ಅವ್ವ ಹೇಳ್ಬೇಡ ಇಷ್ಟು ಮಂದಿ ಹೇಳ್ಬೇಡ ಸಾಕಿರ್ಲಿ ಇಲ್ಲ ಹೊಸರ ಕಂಟಿಗೆ ಹೊತ್ತಕೊಂಡು ಹೋಗಿ ಜಂಪ್ ಮಾಡಿದ್ದೆ ತಗೊಳ್ಳಿ ಮಗರ ಕಾಲು ಮಾರಿನ ಇವ್ರಿಬ್ರು ಕೂಡಿಸಿ ಬಿಡ್ಸಿರಿ ಅವ್ವ ನಿನ್ ಮೈಗನ ಜಟ್ ನಮಸ್ಕಾರ ರೀ ಸಾಹೇಬ್ರ ಮರ್ಯಾಲಿಂದ ನಮಸ್ಕಾರ ಮಾಡು ತಾಯಿ ಹಲಕಡ ಸುಳಿಗಂಡ ನಾ ಯಾರು ಅನ್ನೋದು ಗೊತ್ತಾಯ್ತಿಲ್ಲ ಇದೇ ಜಿಲ್ಲಾಕ ಬಡ್ಡಿ ಸಾಲ ಆಡು ಬಡ್ಡಿ ಬಸಪ್ಪ ನಾನ ಅವ್ರಿಗೆ ಇದ್ದಿರ್ಬೇಕು ನೀನ ಏನ್ ತಿಂದು ಬೆಳೆಸಿ ಸಾವ್ಕಾರ ನಿನ್ನ ಮಗಳನ್ನ ಅಂತೇನಿ ನಾನ ಯಾಕಪ್ಪ ದಟ್ರ ನೀನು ಸೂಜಿಕೆ ನಾಡ್ಲಿಲ್ಲನಾ ಡಾಕ್ಟರ್ ನನ್ ಕೊಡ್ಲ ಸೂಜಿ ಏನ್ ನಿಂದು ಬೆರ್ಸಕತ್ಲೆ ಈಗ ಒದ್ದಾಡ್ತಾಳ ಲೇ ನೀನು ಸೂಜಿ ಬಿರ್ಸ ಇನ್ನೊಂದ್ 5 ನಿಮಿಷ ಅಂದ್ರೆ ಎಲ್ಲ ಮಕ್ಕೊಂತ ಹೋಗಿ ಹಿಂದಲ್ಲಿ ನೀ ನೋಡಾಕ್ ಬರ್ತೀನ ಅಟ ಕೇಳ ಉಡುಪಿ ಉಂಡೆ ಕಟಪಾಡಿ ಕೊಬ್ಬರಿ ಬಂಜೆ ಅಂದೆ ಬಾಳೆಹಣ್ಣ ಬಿಜಾಪುರ ದ್ರಾಕ್ಷಿ ಗೋವಾದ ಗೋಡಂಬಿ ಮಲ್ನಾಡ್ ಹಾಲು ನಿತ್ಯ ಕುಡಿಸೆ ಒಂದ ಮಗಳಂತ ಬೆಳೆಸ್ಬಿಟ್ಟನಿಕ್ಕಿನ ಸಾವ್ಕಾರ ದಿನ ಇದನ್ನ ತಿಂತಿರೋ ಇಲ್ಲ ಮತ್ತೇನಾರ ತಿಂತಿರೋ ತಮ್ಮ ನೀನು ಮೊದ್ಲೇ ನೀನು ಬಾಯಾಗನು ಓಡಿಸ್ಕೊಲಿ ಜೋಲ್ ನಂದು ಏನು ಬರ್ಕೊಂತಿ ಹೆಸರ ಕನ್ನಡಿ ನೋಡಿ ಕನ್ನಡಿ ನೋಡಿ ಯಾವ ತಂಗಿ ಹೋಗೋಣ ಬಾಯಿನ ಮಳೆ ಆಗಿ ಹೊಳಿ ಬಂದ ಮನೆ ಖಾಲಿ ಮಾಡಬೇಕಾಗೈತಿ ನಡಿ ಹೋಗೋಣ ಕಟಕೂರು ಕಟಕ ರೊಟ್ಟಿ ಕಲ್ಲಾಣ ಹಿಂಡಿ ಬಿಸಿನಾಳ ಬದನೆಕಾಯಿ ಕೋಲಾರ ಮಸೂರ ಪಪ್ಪಳದ ಹಪ್ಪಳ ಎರಗಪ್ಪದ ತುಪ್ಪ ಎಲ್ಲಾದನ್ನು ತಂದಿಟ್ಟ ನಿನ್ನ ಮನುಷ್ಯನ ತಕ್ಕಾದಿಂದ 4 ಹಾಸಿಗೆ ಹಾಸ್ಕೊಂಡ 4 ಹೊತ್ಕೊಂಡ ಗಪ್ ಗಡದ ಮಕ್ಕೋ ಯಾರ್ ಜೋಡಿ ಸಾವ್ಕಾರ ದಿನ ಇದನ್ನ ತಿಂತಿರೋ ಇಲ್ಲ ಮತ್ತೇನಾರ ತಿನ್ನಾಕ ಕುಂತೀರೋ ನಾವು ತಿನ್ನೋದು ಇದನ್ನ ನೀವು ತಿನ್ನೋದ ಊರಿಗೆ ಹೊರಗಿಂದ ನಿಮಗೆ ತಿಂದ ಇದು ಬಿದ್ದಾವ ಅಲ್ಲ ಬೇಕಾದ್ರೆ ಒಂದಿನ ನಮ್ಮ ಮನೆ ಬಂದು ನೋಡ್ಕೊಂಡು ಹೋಗ್ತಮ್ಮ ಚಲೋ ಮಾಡಿರ್ತೀರ ಅಡಿಗೆ ರಂಗು ಹೋಗಂಬ ಬೇಗ ಜಾವ್ ಉಪ್ಪರ್ ಜಾವ್ ರಂಗು ಬೇಗ ಉಪ್ಪರ್ ಅವು ಅಲ್ಲ ಏ ಮಾಮ ಜಾವ ಅಂತ ಹೋಗಿ ಮಸ್ತಾರ ಒಂದ ತಡಕೋರಿ ಯಾಕ್ರಲೇ ಯಾಕ ನಮ್ಮಪ್ಪ ಅಂದ್ರೆ ಏನು ನಿಮ್ಮಪ್ಪ ನಮ್ಮಪ್ಪ ಅಂದ್ರೆ ಏನು ಇದಕ್ಕ ಆದ್ರೆ ಎಮ್ಮಿ ನಮ್ಮಪ್ಪ ಅಂದ್ರ ದೇವ್ರ ಸಾಮಾನ್ ಇದ್ದಂಗ ದೇವ್ರ ಸಾಮಾನ ನಿಮ್ಮಪ್ಪ ಅಲ್ಲ ಅಲ್ಲ ಅಲ್ಲ. ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲೆ ನಿಮ್ಮ ಅಲ್ಲ ಸುಮ್ಮನೆ ಕುಡಿಸಿದು ಯವ್ವ ನನ್ನ ನಿಮ್ಮ ಅಪ್ಪನ ಗಂಟಿ ಎಲ್ಲಾರು ಬಡಿತಾರ ಬಿಡ ಹಂಗಾರ ಮಂದಿ ಅಲ್ಲ ಇದು ದೇವ್ರ ಸಾಮಾನ್ ರಂಗು ನಿಮ್ಮ ಅಪ್ಪನ ಗಂಟ ಎಲ್ಲಾರು ಬಡಿತಾರ ದೇವರ ಸಮಾನ ದೇವ್ರ ಸಮಾನ ಹಂಗಾರ ದಿನ ಗಂಟಿ ಹೊಡಿತಾರ ಬಿಡ ನಿಮ್ಮ ಅಪ್ಪ ಬೇಕಾದ್ರ ಮತ್ ಬಂದ್ ಅವ್ರ ಅಪ್ಪನ ಗಂಟೆ ಬಡಿಬೇಕಾರ ಮಾಡಾಕ ನಿನ್ನ ಮಗಳಿಗೆ ಬಡಸಪ್ಪ ನಮಗೇನ್ ಬ್ಯಾಡ ಯಾಕ ನಮ್ಮ ಅಪ್ಪಂದಾದ್ರೇನು ಅವಳ ಬಡಿದ ಬೇಡ ನೀವ ಬಡಿಬೇಕು ಇಬ್ರು ಸೌಂಡ್ ಬಾಳ ಬರ್ತದೆ ನಮ್ಮ ಅಪ್ಪಂದ ಯಪ್ಪ ಹೋಗೋಣ ಏ ಯವ್ವ ಹೋಗಿ ಒಂದ ಒಗದ ಬಿಡು ಅಂದ ಇವ್ರದ್ದು ಏನಾಗೈತಿ ಇಬ್ರದು ತಿಳಿದ ಹೋಗ್ಲಿ ತಿಂಡಿ ಒಗದ ಬಿಡೋದ ನಮ್ಮ ಹಂಗ ಬಂದೋಗೇನಿ ಈಗ ಹೋಗೋದಕ್ಕ ನಮ್ಮ ಅಪ್ಪನ ಬ್ರ್ಯಾಂಡ್ ವಜ್ಜ ಐತಿ ಬರೀ ನಾಗೇನ ವಜ್ಜ ಸಾಂಗ್. ಜಾಡ್ಸ ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡತಾರೆ ಕಿಸ ಚೆಲುವಿನ ಚಿತ್ತಾರ ಹೋಗುನು ಎತ್ತರ ಬಾದಾಮಿ ಪೀಸ ನೀ ಬಾಳ ನೈಸ ಬಾದಾಮಿ ಪೀಸ ನೀ ಬಾಳ ನೈಸ ನಾಟ
ಕರ್ನಾಟಕದ ಹುಡುಗರು ಕೊಡ್ತಾರೆ ಕಿಸ. ಚೆಲುವಿನ ಚಿತ್ತಾರ ಹುಡುಗಿ ಓದೋನು ಎತ್ತಾರ, ಚೆಲುವಿನ ಚಿತ್ತಾರ ಹುಡುಗಿ ಓದೋನು ಎತ್ತಾರ. ಮನಿ ಒಳಗ ನೀ ನಿಂತು ಕೈಯನ್ನು ಮಾಡತಿ, ಮನಿಯಾಗ ಯಾರಿಲ್ಲ ಬಾಬಾವ ಅನ್ನತಿ. ಮನಿ ಒಳಗ ನೀ ನಿಂತು ಕೈಯನ್ನು ಮಾಡತಿ, ಮನಿಯಾಗ ಯಾರಿಲ್ಲ ಬಾಬಾವ ಅನ್ನತಿ. ತಿಕ್ಕಳಿ ತಿಕ್ಕಳಿ ನಮ್ಮೂರ ಹೋಗಲಿ, ತಿಕ್ಕಳಿ ತಿಕ್ಕಳಿ ನಮ್ಮೂರ ಹೋಗಲಿ, ಜಾತ್ರೆಗೆ ಬಾ ಹುಡುಗಿ ಕೊಡ್ತೀನಿ ತಿಕ್ಕಳಿ. ಲಾ 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 ಲಾ. ಬಪ್ಪರೆ ಬಸ್ಲಿಂಗ ಅನ್ಬಕ್ಕ ನಿನಗ ಚಾಣಕ್ಷ ಅಂತ. ರೀ ಚಾ ತೆಗೆದುಕೊಳ್ಳಿ. ರೀ ಇದೇನ್ರಿ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿದವು ಕೂತ್ಕೊಂಡಿದ್ರಲ್ಲ, ಇದ್ರಲ್ಲೇನು ಅಂತದ್ದು ವಿಷಯ ಇದೆ ರೀ? ಇದು ಹಾಂಗಿಂತ ವಿಷಯವಲ್ಲ ಸೀತಾ. ಇಂದಿಗೆ 8 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ದೇಶಾದ್ಯಂತ ಭಾರಿ ಅನಾಹುತವಾಗಿದೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲ ಅಣೆಕಟ್ಟುಗಳು ತುಂಬಿ ಹರಿಯುತ್ತಿವೆ. ಅನೇಕ ಹಳ್ಳಿಗಳು ಈಗಾಗಲೇ ನೀರು ಪಾಲಾಗಿದ್ದಾವೆ. ಎಲ್ಲ ನದಿಯ ದಂಡೆಯ ಮೇಲಿರುವ ಗ್ರಾಮಗಳು ಸಂಪೂರ್ಣ ಮುಳುಗಿ ಹೋಗಿದ್ದಾವೆ. ಈಗ ತಕ್ಷಣ ಊರು ಬಿಡಬೇಕಂತ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ನಾವೇನು ಮಾಡಬೇಕೆನ್ನುವುದು ಒಂದು ತಿಳಿಯದಾಗಿದೆ. ಹಾಗಾದ್ರೆ ಬೆಳೆ ತುಂಬಿ ನಿಂತ ನಮ್ಮ ಹೊಲಗಳೆಲ್ಲವೂ ನೀರು ಪಾಲಾಗಿ ಹೋಯ್ತೇನೆ ಸ್ವಾಮಿ. ಈ ಪೇಪರಿನಲ್ಲಿ ಬರೆದಿದ್ದು ಓದಿ ನೋಡಿದರೆ ಹೊಲ ಮನೆ ಮುಳುಗುವುದಷ್ಟೇ ಅಲ್ಲ ಸೀತಾ, ಹೊಲದಲ್ಲಿ 1 ಇಂಚು ಮಣ್ಣು ಕೂಡ ಉಳಿಯುವುದಿಲ್ಲ. ಪ್ರೀತಿ ನನಗಾಗಿ ಬಿಟ್ಟಿದೆ. 2 ವರ್ಷ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಈ ಭೂತಾಯಿ ಕೈ ಹಿಡಿದಳೆ ಅಂದರೆ ಬಿಡದೆ ಬೆಂಡತಿ ಕಾಡುತ್ತಿರುವ ಈ ಮಳೆರಾಯ ನಮ್ಮನ್ನು ತನ್ನ ಅತಿವೃಷ್ಟಿಯಲ್ಲಿ ಮುಳುಗಿಸುವಂತೆ ಕಾಣುತ್ತಿದ್ದಾನೆ ಸೀತಾ. ಏನು ಮಾಡಲಿ? ಮಳೆ ಬೆಳೆ ಹಣೆ ಬರಕ್ಕೆ ಹೊಣೆಯಾರಿ ಸ್ವಾಮಿ. ಅದು ನಮ್ಮ ಪ್ರಾರಬ್ಧ ಕರ್ಮ. ಆ ಕರ್ಮದಂತೆ ದೇವರ ಇಚ್ಛೆಯಂತೆ ನಾವು ನಡಿಬೇಕು ಸ್ವಾಮಿ. ಅದು ಹೇಗೆ ನಡೆಯುತ್ತೋ ನಡೀಲಿ, ಎಲ್ಲವೂ ಶಿವನ ಇಚ್ಛೆ. ಅದು
ಧೈರ್ಯ ಸೀತಾ. ಬೆಳೆ ತುಂಬಿ ನಿಂತಿರುವ 8 ಎಕರೆ ಕಬ್ಬು, ತೆನೆ ಮಾಗಿ ನಿಂತಿರುವ 10 ಎಕರೆ ಗೋವಿನ ಜೋಳ, ಗಿಡಕ್ಕೆ 60 ಕಾಯಿ ಹಿಡಿದ 8 ಎಕರೆ ಶೇಂಗಾ, ಈರುಳ್ಳಿ ಬೆಳೆ, ಇವೆಲ್ಲ ಈ ಕ್ಷಣದಲ್ಲಿ ಆ ಗಂಗಾ ಮಾತೆಯ ಒಡಲಿಗೆ ಸೇರಲು ಹವಣಿಸುತ್ತಿವೆ ಎಂದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು. ಅಳ್ಬೇಡಿ ಸ್ವಾಮಿ, ಅಳ್ಬೇಡಿ. ಧೈರ್ಯವೇ ಸರ್ವರ್ಥ ಸಾಧನೆಂಬ ನುಡಿ ನಿಮಗೆ ಗೊತ್ತಿಲ್ವೇನು ಸ್ವಾಮಿ? ಆ ಮೂರ್ನಾಳ ಮಹಾಪುರುಷ ಅಖಂಡೇಶ್ವರನ ಆಶೀರ್ವಾದ ಸದಾ ನಮ್ಮ ಜೊತೆ ಇದ್ದೇ ಇರುತ್ತೆ ಸ್ವಾಮಿ. ಅವನಿಗೆ ನಾವು ಶರಣು ಅಂತ ಕೈ ಮುಗಿಬೇಕು ಅಷ್ಟೇ. ಎಂತ ಬುದ್ಧಿಯ ಮಾತನ್ನು ಹೇಳಿದೆ ಸೀತಾ. ನೀನಾಡಿದ ಈ ನುಡಿಗೆ ನನಗೆ ನಾನು ನನ್ನದೆಂಬ ಭ್ರಮೆಯೇ ಬಿಟ್ಟು ಹೋಯಿತು. ಇದೆಲ್ಲ ನಶ್ವರ. ಆ ಜಗದ ಒಡೆಯನೇ ಈ ಜಗಕ್ಕೆ ಈಶ್ವರ. ನಾವೆಲ್ಲ ಅವನಾಡಿಸುವ ಪಾತ್ರಧಾರಿಗಳು. ಅವನೇ ಈ ಜಗಕ್ಕೆ ಸೂತ್ರಧಾರಿ. ಬಂದಿದ್ದು ಬರಲಿ. ಆ ಚಿದಂಬರೇಶ್ವರ ದಯವೊಂದು ನಮ್ಮ ಮೇಲಿರಲಿ. ಹಾಗಾದ್ರೆ ಮತ್ತೇಕೆ ನಮಗಿನ್ನು ದುಃಖ? ಧೈರ್ಯವೇ ಇಲ್ವೇ ನಮಗೆ ಪಕ್ಕ? ನಾ ಬಿಟ್ಟೆ ಅದರ ಲೆಕ್ಕ. ಹಾಡುತ್ತಾ ಹೆಜ್ಜೆ ಹಾಕು ನನ್ನ ಪಕ್ಕ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಮಸ್ತಕಿ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಒಲವಿನ ಹೃದಯಕ್ಕೆ ಪನ್ನೀರಲಿ ಅಭಿಷೇಕವ ಮಾಡಿದಳು. ಅದರಲ್ಲಿ ಉದಯಿಸಿ ಹೊಸ ಹೊಸ ಆಸೆಗೆ ಸ್ಫೂರ್ತಿಯೇ ನೀಡಿದಳು. ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ನೇಸರದ ಪಲ್ಲಂಗದಿ ಪ್ರಣಯಕ್ಕೆ ಸೋಮಾನವೇ. ಕವಿತೆ ಜನಿ ದಾರಿ ಬಿಡು ಗಳದಿಂಗಳ ತೇರಿಗೆ. ಹೊಲಕ್ಕೆ ಹೋದ ಮೈದನ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನೀವಾದ್ರೂ ಒಂದು ಫೋನ್ ಮಾಡ್ಬೋದಲ್ವೇನ್ರಿ? ಹೌದು ಸೀತಾ, ಮತ್ತೆ ಮಳೆ ಬಂದೇ ಬಿಟ್ಟಿತು. ಅಣ್ಣ ಅಣ್ಣ, ಯಾಕೆ ಸಹೋದರ ಗಡಿ ಬಿಡಿಯಿಂದ ಓಡಿ ಬಂದಿಯಲ್ಲ, ಏಕೆ? ಘಾತವಾಯ್ತಣ್ಣ, ಘಾತವಾಯ್ತು. ನಾವು ಕಷ್ಟಪಟ್ಟ ದುಡಿದಿಟ್ಟ ಬಾಳೆ ಎಲ್ಲ ಹಾಳಾಗಿ ಹೋಯ್ತಣ್ಣ, ಹಾಳಾಗಿ ಹೋಯಿತು. ಯಾಕಪ್ಪ ಸಹೋದರ, ಏನಾಗಿತ್ತು? ಹೊಳೆ ತುಂಬಿ ಏನಾದರೂ ಬಂದೇ ಬಿಟ್ಟಿತೆ? ಹೌದಣ್ಣ, ದಡದಲ್ಲಿದ್ದ ನದಿಯ ನೀರು 10 ಸೆಕೆಂಡಿನಲ್ಲಿ ನಮ್ಮ ಎತ್ತಿನ ಚಡ್ಡಿಗೆ ಆವರಿಸಿಕೊಂಡು
ಮೇಲಿನ ಹೊರದ ನೀರು ಬೋರ್ ಗರ್ದಿ ಹರಿಯುತ್ತಿದೆ ಅಣ್ಣ, ಬೋರ್ ಗರ್ದಿ ಹರಿಯುತ್ತಿದೆ. ಅಯ್ಯೋ ಶಿವ ಶಿವ ತಮ್ಮ, ನೀನೀಗ ಅಲ್ಲಿಂದ ಹೇಗೆ ಬಂದೀಯೋ ಮತ್ತು ಶೆಡ್ಡಿನಲ್ಲಿದ್ದ ದನಕರಗಳ ಗತಿ ಏನಾಯಿತು ಸಹೋದರ? ಎದೆ ಮಠ ತುಂಬಿದ ನೀರಿನಲ್ಲಿ ನಿಂತುಕೊಂಡು ಕುಡುಗೋಲಿನಿಂದ ಎಲ್ಲ ದನದ ಹಗ್ಗ ಕೊಯ್ದು ಈ ಮನೆಗೆ ಈಜುತ್ತಾ ಬಂದನನ್ನ, ಈಜುತ್ತಾ ಬಂದನು. ಸ್ವಾಮಿ, ಹಾಗಾದ್ರೆ ನಮ್ಮ ಎತ್ತು ಎಮ್ಮೆಗಳು ಎಲ್ಲವೂ ನೀರು ಪಾಲಾಗಿ ಹೋಯ್ತೇನೆ ಸ್ವಾಮಿ. ಅವು ಇನ್ಮೇಲೆ ನಮ್ಮ ಮನೆಗೆ ಬರೋದಿಲ್ವೇನ್ರಿ? ನಮ್ಮ ಎತ್ತು ಎಮ್ಮೆಗಳಿಗೆ ಏನಾಗುವುದಿಲ್ಲ ಅತ್ತಿಗೆಮ್ಮ, ಅವೆಲ್ಲ ಈಜಿ ದಡ ಸೇರುತ್ತವೆ. ಆದರೆ ಕರುಗಳು ಈಜಿ ಬರು ದುರ್ಲಭ ಅತ್ತಿಗೆಮ್ಮ, ದುರ್ಲಭ. ಅಯ್ಯೋ ದುರು ಇದೆ, ದರ ಕಳೆದುಕೊಂಡ ಬಜಾರದಲ್ಲಿ ದನಗಳೇ ಇಲ್ಲದಂತಾಯಿತೆ. 10 ನಿಮಿಷದಲ್ಲಿ ಹತ್ತಿರ ತುಂಬಿ ಓಡಿ ಬರುವ ನದಿಯ ನೀರು ಇಂದು ನಮ್ಮ ಆಘಾತಕ್ಕೆ ಕಾರಣವಾಯಿತೆ. ಬೆಳೆ ತುಂಬಿ ನಿಂತಿರುವ ಪೈರು ನದಿಯ ಪಾಲಾಗಿದೆ. ಹೇಳು ಚಿದಂಬರೇಶ, ಹೇಳು. ಮಹಾಪುರುಷನಾದ ನೀನು ಕಣ್ತುಂಬ ನೋಡಿ ಅರಸಿದ ನಿನ್ನ ವರದ ಹಸ್ತ ನಮ್ಮ ವಂಶದ ಮೇಲಿದ್ದರು ನಮ್ಮ ಲಾಭದ ಪೈರು ಧ್ವಂಸವಾಯಿತೆ. ಹೇಳು ಚಿದಂಬರೇಶ, ಹೇಳು. ಈಗೇನು ಮಾಡಲಿ ನಾನು? ಆತ್ಮಹತ್ಯೆಗೆ ಶರಣಾಗಲಿ, ಇಲ್ಲ ಬೆಳೆ ಎಂದು ರೇಗಾಡಿ ಚೀರಾಡಿ ಪ್ರವಾಹದಿಂದ ಬೋರ್ಗರಿಯುವ ಈ ನದಿಗೆ ಹಾರಲಿ? ಹೇಳು ಚಿದಂಬರೇಶ, ಹೇಳು. ಅಳಬೇಡಿ ಸ್ವಾಮಿ, ಅಳಬೇಡಿ. ಅದು ನಮ್ಮ ಪ್ರಾರಬ್ಧ ಕರ್ಮ ಸ್ವಾಮಿ. ಕರ್ಮಕ್ಕೆ ತಕ್ಕಂತೆ ನಾವು ತಲೆ ಬಾಗ್ಲೇಬೇಕು. ಆದ್ರೆ 19ರ ವಯಸ್ಸಿನಲ್ಲಿದ್ದ ನಿಮ್ಮ ತಮ್ಮ ಅಂತ ಪ್ರವಾದದಿಂದ ಈಜುತ್ತ ಮನೆಗೆ ಬಂದಿದ್ದಾನಂದ್ರೆ ನೀವು ಹೆಮ್ಮೆ ಪಡಬೇಕು. ಅದನ್ನ ಬಿಟ್ಟು ಅವಳ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಾ ಕೂತ್ರೆ ಕೆಚ್ಚದೆ ವೀರನ ಗತಿ ಏನಾಗಬಾರ್ದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೇನ್ರಿ ನೀವು? ಸೀತಾ, ಎಂತ ಗಂಡು ಮಾತನಾಡಿದೆ ನೀನು. ನೀನಾಡಿದ ಈ ನುಡಿಗೆ ಒಣಗಿದ ಬನ ಚಿಗುರಿತು, ಬತ್ತಿದ ಕೆರೆ ತುಂಬಿತು. ನನ್ನೊಡಲಿಗೆ ಹತ್ತಿಕೊಂಡ ಬೆಂಕಿ ನಂದಿ ಹೋಯಿತು. ಉಮ್ಮಳಸಿ ಬರುವ ದುಃಖ ನಗುವಿನ ಮಲ್ಲಿಗೆ ಆಯಿತು. ಸಹೋದರ, ಬಾ, ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ. ಗುರು ಎಂಬ ಅರಿವಿನ ಬೆಳಕಿನ ನದಿಯಲ್ಲಿ ಈಜಿ ಬದುಕೋಣ. ಬಾ, ನೀನೊಬ್ಬನೇ ನನ್ನ ಜೊತೆ ಇದ್ದರೆ ಇಂಥ 1000 ಸವಾಲಿನ ಕಷ್ಟ ಬಂದರು ಎದುರಿಸಿ ಬದುಕೋಣ. ಈ ಕಷ್ಟ ಈ ಜೀವನದಲ್ಲಿ ಹೊಸದೇನಲ್ಲ. ನಿಮ್ಮಂತ ಪವಿತ್ರ ಹೃದಯದ ಅಣ್ಣ ಅತ್ತಿಗೆರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನೇಕೆ ಹೆದರಲಿ ಅಣ್ಣ? ಆದರೆ ಇದೆಲ್ಲ ಪ್ರಕೃತಿಯ ಈ ಕೋಪ. ಇದಕ್ಕೆಲ್ಲ ನಮ್ಮ ಬೆಳೆ ನಾಶವಾಯಿತು. ದನಕರಗಳು ಅಂಬ ಅಂತ ತುಂಬಿದ ಹೊಳೆ ಪಾಲಾದವು. ಆದರೆ ನಾನು ಪ್ರೀತಿಯಿಂದ ಉಂಡಿದ್ದೆ ಉಣಿಸಿ, ತಿಂದಿದ್ದೆ ತಿನಿಸಿ ಬೆಳೆಸಿದ ನನ್ನ ರಾಯ ಲಕ್ಷ್ಮಣ ಎಂಬ ನನ್ನ ಟಗರುಗಳು ತುಂಬಿದ ಹೊಳೆ ಪಾಲಾದವಣ್ಣ, ತುಂಬಿದ ಹೊಳೆ ಪಾಲಾದವು. ನಾನು ಎಷ್ಟೇ ಹೊಳೆ ಈಚೆ ಹೋದರು ಅವುಗಳು ಸಿಗಲೇ ಇಲ್ಲ, ನಾವು ಸಿಗಲೇ ಇಲ್ಲ. ಈ ದುಃಖದ ಕಿಚ್ಚನ್ನು ನನ್ನಿಂದ ಆರಿಸಿಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ. ಅಂದಾಗ ಧಿಕ್ಕಾರವಿರಿ ಪ್ರಕೃತಿಯ ಕೋಪಕ್ಕೆ ಅಣ್ಣ. ಮೈದುನ, ನೀನು ಅಳಬೇಡಪ್ಪ. ನೀನು ಎಂಥವನು ಗೊತ್ತಾ? ವೀರ ಪುರುಷನ ಅವತಾರ ನಿದ್ದು, ಬಜರಂಗ ಬಲಿಯ ಅವತಾರ ನೀನು.
ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದಪ್ಪ, ಬರಬಾರ್ದು. ಯಜಮಾನ್ರೆ ನೀರು ನಿಮ್ಮ ಮನೆ ಹತ್ರ ಬಂದಿದೆ, ಮನೆ ಬೇಗ ಖಾಲಿ ಮಾಡಿ. ಹೌದೇ, ಈ ಮನೆ ಖಾಲಿ ಮಾಡಬೇಕೆ? ಈಗ ನಾವು ಇರುವುದಾದರೂ ಎಲ್ಲಿ? ಹೌದಪ್ಪ, ಮಲಪ್ರಭಾ ಡ್ಯಾಮ್ ತುಂಬಿ ಹೊಡೆಯುವ ಸಾಧ್ಯತೆ ಇದೆ. ಈಗೆಲ್ಲ ನೀವು ಪ್ರಾಣ ಉಳಿಸ್ಕೊಳ್ಳೋದು ಒಳ್ಳೇದು. ಶಬರಿಕೊಳ್ಳದಲ್ಲಿ ಇರೋಕೆ ನಿಮ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಮನೆ ಬೇಗ ಹಾಕಿ ಬನ್ನಿ. ಆಯ್ತು ರೀ. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಅಕ್ಕ ಬಜರಂಗಿ ಯಾರು ಇಲ್ಲವಲ್ಲ, ನದೇ ನೀರು ಮನೆಗೆ ನುಗ್ಗಿತ್ತೆಂದು ಸರ್ಕಾರಕ್ಕೆ ತಲೆಬಾಗಿ ಬೇರೆ ಕಡೆ ಹೋಗಿರಬಹುದೇ? ಇಲ್ಲ ಹೊಲದಂಡೆ ಹೊಲಗಳು ಮುಳುಗಿ ಹೋದವೆಂದು ಏನಾದರೂ ಅನಾಥ ಮಾಡಿಕೊಂಡಿರಬಹುದೇ? ಏನೆಂದು ತಿಳಿಯಲಿ ನಾನು. ಪಕ್ಕದ ಮನೆಯವರನ್ನು ಕೇಳಬೇಕಾದರೆ ಅವರು ಯಾರೂ ಇಲ್ಲ. ಈಗ ನನ್ನ ಶಿಕ್ಷಣಕ್ಕೆ ಹಣ ಬೇಕಾಗಿದೆ. ಯಾರನ್ನು ಕೇಳಬೇಕು, ಏನು ಮಾಡಬೇಕು? PSI ಇಂಟ್ರು ಬೇರೆ ಬಂದಿದೆ, ಅದರ ಖರ್ಚಿಗಾಗಿ ಹಣವನ್ನು ಎಲ್ಲಿ ಕೇಳಿ? ದೇವರೇ, ಇದೇನು ಗತಿ ಬಂತು ನನಗೆ? ತಂದೆ ಎಲ್ಲಿದ್ದಾನೆ? ತಾಯಿ ಇಲ್ಲದ ನನ್ನ ಬದುಕು ಬರಡಾಗುವುದೇ? ಏನು ಮಾಡಲಿ? ಇಲ್ಲ, ಮಾವನವರು ಎಲ್ಲಿದ್ದಾರೆ ನೋಡಲೇಬೇಕು. ಹಾವು, ಅಯ್ಯೋ ಹಾವು! ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ. ಆ ಹಾವು ನನ್ನ ಮೇಲೆ ಏರಿಕ್ ಬರ್ತಾ ಇದೆ. ಆ ಊರಗ ಹಾರವು ನನ್ನ ಮೇಲೆ ಕಚ್ಚೋದಕ್ಕೆ ಬರ್ತಾ ಇದೆ. ಯಾರಾದ್ರೂ ನನ್ನನ್ನು ಕಾಪಾಡಿ. ಇಲ್ಲ ಎಂದೆಂದೂ ತಪ್ಪಿಲ್ಲ, ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಿಕ್ಯನ ಛಲದವನು, ಈ ದುರ್ಗದ ಹುಲಿಯವನು. ಜಗರ ಜಗ ಜಾಗ ಚೋರ ಬದಲಾಗ, ವೈರಿಗಳ ಮೇಲೆ ಮಿಂಚಂತೆ ನುಗ್ಗು. ಜಗರ ಜಗ ಜಾಗ ಜ್ವಾಲಮುಖಿಯಾಗ, ವೈರಿಗಳ ನಾಗರ ಹಾವು ಹಾವು ನಾಗರ ಹಾವು. ಹೆದರ ಬೇಡ ಬಾಲೆ, ಉರಗಹಾರವನ್ನೇ ಕೊರಳಿಗೆ ಸುತ್ತಿಕೊಂಡು ಉರಗಹಾರಣಿ ನಿನ್ನನ್ನು ರಕ್ಷಿಸಲು ಧಾವಿಸಿ ಓಡೋಡಿ ಬಂದಿದ್ದಾನೆ. ವೃತಾದಿ ಭಯ ಪಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಒಮ್ಮೆ ತಿರುಗಿ ನೋಡು. ಯಾರೋ ನೀನು? ನಾನು ಉರಗವನ್ನೇ ಉರಗ ಎಂಬ ನಾಗರ ಬಾಯಿಂದ ಪಾರು ಮಾಡಲು ನಿನಗಾಗಿ ಧಾವಿಸಿ ಓಡಾಡಿ ಬಂದ ಮುನಿರತ್ನ ಎಂಬ ನರನಾಗರಾಯ. ನೀನಾ ಮಹಾಕಪಟಿ? ನೋಡು, ನಿನ್ನ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದಿಲ್ಲಿಂದ ಹೊರಟು ಹೋಗೋ. ಹೊರಟು ಹೋಗೆಂದು ಹೊರಟು ಮಾತನಾಡಿ ನಿನ್ನ ರತ್ನ ಕೀಟಕ್ಕೆ ಅವಮಾನ ಮಾಡಿಕೊಳ್ಳಬೇಡ ಕಾವೇರಿ. ಸರವೇಗದ ಸರದಾರ ನಾನಾಗಿ ನಿನ್ನ ರತ್ನ ಕುಬೇರ ಎಂಬ
ವರದಾನ ಪಡೆದಿರುವ ಈ ವರಕುವರ್ನಿಗೆ ನೀ ಹೋಗೆಂದು ಹೇಳಬೇಡ. ಏಯ್! ಹಾಗೆಂದು ನೀನೀಗ ಹೇಳಿದರೆ ಅಧಿಕಾರಿಗೂ ಕೇಡು ಸಂಭವಿಸುವುದು ನನ್ನ ಕೈಯಿಂದ. ಏಯ್! ಗಂಡೆಂಬ ಗರ್ವದಿಂದ ಗದ್ದರಿಸಿ ಈ ಹೆಣ್ಣನ್ನು ಕೀಳು ಮಾಡಿ ಮಾತನಾಡ್ಬೇಡವೋ. ನೋಡು, ನಾನೊಬ್ಳು ವಿದ್ಯಾವಂತ ಹೆಣ್ಣಾಗಿ ನಿನಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ನೋಡು, ನಿನ್ನ ರತ್ನದ ಹೆಸರಿಗೆ ಮಸಿ ಬೆಳೆದುಕೊಳ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ವಿದ್ಯೆ ಪಡೆದುಕೊಂಡ ಅಬ್ಬರದಲ್ಲಿ ಬುದ್ಧಿ ಭ್ರಮೆ ಮಾಡಿಕೊಂಡು ಕಳೆದುಕೊಳ್ಳಬೇಡ ನಿನ್ನ ತಾಳಿಯ ಭಾಗ್ಯವನ್ನು. ವರುಷ 18 ಮುಗಿದರು, ಇನ್ನು ನಿನ್ನ ಕೊರಳಿಗೆ ತಾಳಿಯ ಸರದ 3 ಗಂಟು ಬಿದ್ದಿಲ್ಲ ಎಂದರೆ ಹೆಣ್ಣೆ ನಿನ್ನಂತ ಬುದ್ಧಿಗೇಡಿ ಹೆಣ್ಣು ಯಾರು ಇಲ್ಲ ಈ ಜಗದಲ್ಲಿ. ಕಾವೇರಿ, ಸುಮ್ಮನೆ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನನ್ನ ಸತಿಯಾಗಿ ಈ ಚಿನ್ನದ ಸರ ಕಟ್ಟಿಕೊಂಡರೆ ಮುತ್ತೈದಿಯಾಗಿ ತಲೆ ಎತ್ತಿ ಬಾಳುವೆ ಈ ಮುನಿರತ್ನನ ಸತಿಯಾಗಿ. ಏಯ್, ಬಾಯ್ ಮುಚ್ಚೋ ರಾಕ್ಷಸ. ನಿನ್ನಂತವನ ಸತಿಯಾಗಿ ಚಿನ್ನದ ಸರ ಕಟ್ಟಿಸಿಕೊಂಡು ಮೂರ್ಖ ಸತಿಯಾಗಿ ಬಾಳೋದಕ್ಕಿಂತ ಬಾಳು ಬೆಳಗಿದ ಶಿವಶರಣ ಅಕ್ಕ ಮಹಾದೇವಿಯಾಗಿ ಸಾಯೋದೇ ಲೇಸು. ಏಯ್, ನೋ ಅವಾಜ್, ನೋ ಸೌಂಡ್. ಮಿಸ್ಟರ್ ಮುನಿವಂತ, ನಾನು ಹೃದಯವಂತ ಮನೆತನದ ಸಂಸ್ಕಾರದಲ್ಲಿ ಬೆಳೆದ ಹೆಣ್ಣು. ಮತ್ತೆ ಮತ್ತೆ ನನ್ನಿಂದ ಹೇಳಿಸ್ಕೊಳ್ಬೇಡ. ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಐ ಸೇ ಯು ಗೆಟ್ ಔಟ್. ಐ ಸಿ. ವಾವ್, ಸೂಪರ್ ಯುವರ್ ಲ್ಯಾಂಗ್ವೇಜ್. ಲೇ ಸಕ್ಕಿನ ಹೆಣ್ಣು, ಅಪ್ರತಿಮ ಪರಾಕ್ರಮ ವೀರ ಮಲ್ಲನ ಮಗನಾದ ಈ ಮುನಿರತ್ನನಿಗೆ ನೀ ಹವಾಜ್ ಮಾಡ್ತೀಯ? ನೋಡ್ತಾ ಇರು, ನೀನು ನನ್ನವಳಾಗಿ ಹೇಗೆ ಬರ್ತೀಯ ಅಂತ. ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿದ ಆ ಪೌರುಷವು ನನ್ನಲ್ಲಿದೆ. ದ್ರೌಪದಿಯ ಮುಡಿ ಹಿಡಿದು ಎಳೆದು ತಂದು ಸಭೆಯೊಳಗೆ ಸೀರೆ ಎಳೆದ ದುಶ್ಯಾಸನ ಶಕ್ತಿಯೂ ನನ್ನಲ್ಲಿದೆ. ಆದರೆ ಆ 2 ಶಕ್ತಿಯನ್ನು ಮೀರಿ ನೀ ನನ್ನಿಂದ ಬಲಾತ್ಕಾರಕ್ಕೆ ಒಳಗಾಗಬೇಡ ಹೆಣ್ಣೆ. ಬಾ ಕಾವೇರಿ, ಬಾ. ನೋಡು, ನನ್ನ ಹತ್ರ ಬರಬೇಡ. ದೂರ ಸರಿದು ನಿಂತು ಮಾತನಾಡು. ಈ ಸದ್ಯ ನಿಯಂತ್ರಣ ಶಕ್ತಿ ನನ್ನಲ್ಲಿಲ್ಲ ಕಾವೇರಿ. ನಿನ್ನನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ. ಗುಲಾಬಿ ಎಂಬ ಹೂವಿಗೆ ಸುತ್ತಲೂ ಮುಳ್ಳಿನ ರಕ್ಷಣೆ ಎಂಬಂತೆ ಈ ಗುಲಾಬಿಗೆ ನಾ ಸುತ್ತಲೂ ಪಂಜರವಾಗಿದ್ದೇನೆ. ಐ ಲವ್ ಯು. ಏ ಮೂರ್ಖ, ಪ್ರೀತಿ ಎಂಬುದು ಕಾಡಲ್ಲಿ ಸಿಗುವ ವಸ್ತು ಅಲ್ಲ ಕಣೋ. ಅದು ಹೃದಯದ ಅಂತರಾಳದಿಂದ ಬರಬೇಕು. ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಕಣೋ. ಈ ಹೃದಯ ನಿನ್ನಂತವನಿಗೋಸ್ಕರ ಇಲ್ಲ ಕಣೋ. ಈ ಹೃದಯ ಇರುವುದು ಬೇರೊಬ್ಬನಿಗೋಸ್ಕರ. ಬೇರೊಬ್ಬನೇ? ಅದು ನನ್ನ ಹೊರತಾಗಿ ಬೇರೊಬ್ಬ ಗಂಡನೆ? ಕಾವೇರಿ,
ಈಗ ಬರುವನು ಗಂಡನಲ್ಲ, ಅವನೊಬ್ಬ ಷಂಡ. ಅದನ್ನು ಮರೆತು ಬೆರೆತುಕೋ, ಈ ಪುಂಡನ ಕೈ ಹಿಡಿದು. ಲೋ ಬಂಡ, ಪದೇ ಪದೇ ಅದೇ ಮಾತನ್ನೇ ಬೊಗಳಿದ್ದೆ ಆದ್ರೆ ಎದ್ದು ಬಂದು ನಿನ್ನ ಎದೆಗೆ ಓದುತ್ತಾರೆ ಕರತೆಯರು. ಸಮಾಜ ಇದೊಂದು ವೀರ ಗರತಿಯರ ಸಮಾಜ. ಕಾವೇರಿ, ಕೇಳೊಂದು ನನ್ನ ಬಾಯಿಂದ, ಈ ನಿನ್ನ ನಿಜ ಗರತಿಯರ ಸಾಧನೆಯನ್ನು. ಗಂಡನೇ ದೇವರೆಂದು ಡಾಂಬಿಕ ನಟನೆ ಮಾಡಿ ನಿತ್ಯ ವಿಟ ಪುರುಷನೊಂದಿಗೆ ಪುಟ ಬದಲಾಯಿಸಿಕೊಂಡ ಆದರದ ಕಣ್ಣುಗಳಿಷ್ಟಿಲ್ಲ ಇದೆ ನಿನ್ನ ಹಾಳಾದ ಸಮಾಜದಲ್ಲಿ. ನೀನೊಬ್ಬಳು ಈ ಸಮಾಜದಲ್ಲಿ ನಿಜ ಗರತಿ ಎಂದು ತನ್ನ ಮಾರಾಯಣ ಮತಿಗೆಡಿಸಿ ನಿತ್ಯ ಬೇರೊಬ್ಬನೊಂದಿಗೆ ರತಿಕಿಳಿಯಾಡಿ ಬರುವ ಹೆಣ್ಣುಗಳಿಷ್ಟಿಲ್ಲ ಇದೆ ನಿನ್ನ ಸಮಾಜದಲ್ಲಿ. ಹುಚ್ಚ ಗಂಡನ ಹೆಸರಿನಲ್ಲಿ ನಾ ಸ್ವಚ್ಛ ಹೆಣ್ಣೆಂದು ನಿಚ್ಚಳದ ಮಾತು ಹೇಳಿ ಚಚ್ಚದೆಯ ಕಲಿಯೊಡನೆ ನಲೆದಾಡಿ ಓಡಿ ಹೋದ ಹೆಣ್ಣುಗಳಿಷ್ಟಿಲ್ಲ ಇದೇ ನಿನ್ನ ಸಮಾಜದಲ್ಲಿ. ಬಾಯಿ ಮುಚ್ಚೋ ರಾಕ್ಷಸ, ಈ ಸಮಾಜದಲ್ಲಿರುವ ಗರತಿಯರಿಗೆ ಈ ರೀತಿ ನಿಂದಿಸಿ ನುಡಿತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ರಕ್ತ ಜಾರತನದ ರಕ್ತವೇ ಆಗಿರ್ಬೇಕು. ಕಾವೇರಿ, ನನ್ನಂತ ವೀರ ಪುರುಷ ಸಿಂಹಕ್ಕೆ ಯಾವ ವಿಪ್ರ ವೀರನು ಬರಲಾರ್ದೆ ಎಣ್ಣೆ ಮಾಗಿದ ಹಣ್ಣಾಗಿ ನನ್ನ ಕಣ್ಣೆದುರಿಗೆ ಕುಣಿದಾಡುವ ನಿನ್ನ ಕೆನ್ನೆಯನ್ನು ಸವರಿ ಬಣ್ಣ ಬಣ್ಣದ ರಂಗು ರಂಗಿನಿಂದ ಕಂಗೊಳಿಸುವ ನಿನ್ನ ಬಟ್ಟೆಯನ್ನು ಉಚ್ಚಿ ಬಿಸಾಕಿ ನೇಸರನ ಆಸರೆಯಲ್ಲಿ ನಿನ್ನ ರತಿ ಸುಖವನ್ನು ಉಂಡು ಬಾರೆ ನನ್ನ ರಾಸಲೀಲೆಯ ನನ್ನ ತೋಳ ತಕ್ಕೆಯಲ್ಲಿ ಬಾ ಸುಮತಿ ಬಾ. ಕೈ ಬಿಡಲೇ ನಿಜ ಗರತಿಯ ಕೈಯನ್ನು. ನನ್ನ ಪುರುಷಾರ್ಥಕ್ಕೆ ಅಡ್ಡಿ ಬಂದವರು ನೀನೇ. ಈ ಸಮಾಜದಲ್ಲಿ ವೀರ ಗರತಿಯರ ಮಾನ ಪ್ರಾಣಕ್ಕೆ ಯಾಕೆ ತರುವ ನಿಮ್ಮಂತ ನರ ರಾಕ್ಷಸರನ್ನು ಪಾತಾಳಕ್ಕೆ ತುಳಿಯಲು ಬಂದಿರುವ ವೀರ ಬಜರಂಗೆ. ವೀರ ಬಜರಂಗಿ ಈ ಕಾವೇರಿಯ ತಂದೆಯ ಸಾರಥಿ. ಇವಳ ತಂದೆಯ ಕೊಲೆ ಸುದ್ದಿ ಹಬ್ಬಿದರು, ಅದನ್ನು ಎದುರಿಸಿದ ನೀನೊಬ್ಬ ರಣಹೇಡಿ. ನಾನು ರಣಹೇಡಿ ಅಲ್ಲಲೇ ಕೋಡಿ, ಅವರನ್ನು ಹುಡುಕಿ ಅವರದೇ ಕುಡಿಯುವ ಕಿಲಾಡಿ. ಆ ಬಿಡಾಡಿ ನಾಯಿಗಳು ಯಾರೆಂದು ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಿ ಅವರನ್ನು ಕೊಚ್ಚು ನುಚ್ಚು ನೂರು ಮಾಡದೆ ಬಿಡಲಾರ ಈ ಬಜರಂಗಿ. ಈಗ ಈ ಕಲಾಧಾರ ಎದುರಿಗೆ ನೀನೇ ನನ್ನ ಮೊದಲೆಯ ಬಲೆ. ಇಲ್ಲಿ ನೋಡಿ, ಕೊಲೆ ಹತ್ಯೆ ಮಹಾಪಾಪ. ಇದೊಂದು ಸಾರಿ ಈ ಪಾಪಿಯನ್ನು ಬಿಟ್ಬಿಡಿ. ನೋಡಲೇ ಹದಮ, ಈ ಹೆಣ್ಣಿನ ಹೃದಯದಲ್ಲಿ ಅದೆಂತ ಕರುಣೆಯ ಮರವಿದೆ. ಇಂಥವರನ್ನು ಕೆಣಕುವ ನೀನೊಬ್ಬ ಗಂಡಜ ನಾಲಾಟ.
ಬಜರಂಗಿ ಪದೇ ಪದೇ ನನ್ನ ಕಂಠಸ್ಥನಕ್ಕೆ ಸವಾಲಾಕಿ ರಸ್ತೆ ಕಪ್ಪಿಸಬೇಡ ಈ ಮುನಿ ತಾಂಡವನ್ನು. ಅದೆಷ್ಟೋ ಸೂರರು ಶವವಾಗಿದ್ದಾರೆ ನನ್ನ ಕೈಯಲ್ಲಿ. ಎಷ್ಟೋ ಜನ ಅವತಾರ ಪುರುಷರೆಂದು ಹೇಳಿ ಹೇಳಲಕ್ಕೆ ಹೆಸರಿಲ್ಲದೆ ಮಾಯವಾಗಿ ಬಿಟ್ಟಿದ್ದಾರೆ ಈ ಲೋಕದಿಂದ. ಹಾಗಂತ ಗೊತ್ತಿದ್ದರು ನನ್ನ ಪುರುಷಾರ್ಥಕ್ಕೆ ಎದುರು ಹಾಕಿಕೊಂಡರೆ ನಿನ್ನ ಸಾವನ್ನು ನೀನೇ ಕೈ ಮಾಡಿ ಕರೆದಂತಾಗುತ್ತದೆ. ಎಚ್ಚರ. ಬಾಯಿ ಮುಚ್ಚೋ ಬಡವ, ಇವನು ಚಿರಂಜೀವಿಯ ಬಜರಂಗಿ ಅವತಾರವಿದ್ದಾನೆ. ಅನೇಕ ದೇವರುಗಳಿಂದ ಪಂಚವರನ್ನು ಪಡೆದುಕೊಂಡ ವಜ್ರಕಾಯದ ಬಜರಂಗಿಯ ಪುನರಾವತಾರವಿದ್ದಾನೆ. ಇದನ್ನು ತಿಳಿಯದ ನೀನು ನನ್ನೊಂದಿಗೆ ದ್ವಂದ್ವಕ್ಕೆ ಇಳಿದರೆ ರಾವಣ ಸುತ್ತ ಅಕ್ಷಯ ಕುಮಾರನು ಕೊಂದಂತೆ ಬರೀ ನನ್ನ ಮುಷ್ಟಿಯಿಂದಲೇ ಗುರುತಿಸಿ ಸಾಯಿಸಿ ಬಿಡುವೆ. ಏನಾಗೆ ಎಚ್ಚರ. ನನಗೆ ಎಚ್ಚರ. ಎಲ್ಲೋ ಹುಚ್ಚ, ನಿನ್ನಂತ ಎಷ್ಟೋ ಜನ ಅವತಾರ ಪುರುಷರೆಂದು ಹೇಳಿ ಹೇಳಲಕ್ಕೆ ಹೆಸರಿಲ್ಲದೆ ಮರವಾಗಿ ಬಿದ್ದು ಸತ್ತು ಹೋದರು ಈ ಜಗದಲ್ಲಿ. ಇದೇನು ಹೇಳಿದ್ದೆ ಹುಚ್ಚುತನ. ಕೇಳಲೇ ಕಲಿಯುಗದ ಕೌಸಲೆ ಶ್ರೀರಾಮನಾಗಿ ಹುಟ್ಟಿ ರಾವಣ ಕುಂಭಕರನ್ನೇ ಕತ್ತರಿಸಿದ. ಈಗ ಈ ಮದ್ದಾನೆ ಎಂಬ ಕೊಲ್ಲಲು ಆ ಬಜರಂಗಿಯ ತರ ಇಳಿದು ಬಂದರೆ ಬಾರಲೇ ಬಕಸುರನೆ ಗಂಡಸಾಗಿ ಮುಂದಕ್ಕೆ. ಆಡಂಬರದ ಅಂಗಹೀನನ ಮುಂದೆ ನನ್ನ ಪೌರುಷ ನಿನಗೆ ಹೇಳುವುದು ಸರಿಯಲ್ಲ. ಸೀತೆಯನ್ನು ಗೆದ್ದು ಆಳಿದ ರಾಮನಂತೆ ಶಪಥದಂತೆ ನನ್ನ ಗುರಿ ಇದೆ. ಈಗ ಈ ಕಾವೇರಿಯನ್ನು ನೀನು ಗೆದ್ದು ಆಳುತ್ತಿರುವೆ. ಮುಂದೊಂದು ದಿನ ನಾನೇ ಇವಳನ್ನು ಕದ್ದು ಆಳುವೆ. ಬರ್ತೀನಿ. ಊರಿಗೆ ಬಂದವಳು ನೀರಿಗೆ ಬರ್ಲೇಬೇಕು. ಈ ಮುನಿ ರತ್ನ ಕಣ್ಣಿಟ್ಟ ಮೇಲೆ ಕಣ್ಣು ಹೊಡೆಯದೆ ಬಿಡಲಾರ. ಹೋಗಲೇ ಹೋಗು, ಇಂಥ ಪಿಚ್ಚ ಮಾತಿಗೆ ಎದುರಲ್ಲ ಈ ಬಜರಂಗಿ. ಕಾವೇರಿ, ಏನಿದು ನಿನ್ನ ಈ ಅವಸ್ಥೆ? ಆ ಕಟುಕನಿಂದ ಪಾರು ಮಾಡಿದ ನೀವೇ ನನ್ನ ಪಾಲಿನ ದೇವರು. ಇದ್ದ ಸ್ಥಿತಿಯಲ್ಲಿ ನೀವು ನನ್ನ ಗಂಡನಾಗ್ಬೇಕು ಅಂತ ನೀವು ಮಾಡಿ. ಎದ್ದೇಳು ಕಾವೇರಿ, ಎದ್ದೇಳು. ಲಗ್ನ ಎಂಬುದು ಒಂದು ಈ ಪದ ರೂಪ. ಇದಕ್ಕೆಲ್ಲ ನಿನ್ನ ಅಣ್ಣ ಒಪ್ಪಿಗೆ ಕೊಡುವನೆ? ಇಲ್ಲ ಈ ಕಟರಕ್ಕೆ ನೀನೇ ಕೇಳಿದುಕೊಂಡಿರುವೆ? ನನ್ನ ಒಪ್ಪಿಗೆ ಅವನ ಒಪ್ಪಿಗೆ, ಈ ನನ್ನ ಆತ್ಮವೇ ಅದಕ್ಕೆ ಸಾಕ್ಷಿ. ಈಗಲಾದ್ರೂ ಒಪ್ತೀರಾ? ಒಪ್ಪಿಕೊಂಡೆ ಕಾವೇರಿ, ಒಪ್ಪಿಕೊಂಡೆ. ಕಲಿತ ಹೆಣ್ಣಾದ ನೀನು ಈ ಹಳ್ಳಿ ಹುಡುಗನ ಕೈ ಹಿಡಿದೆ ಅಂದರೆ ಈ ಹಳ್ಳಿ ಹುಡುಗ ಬೆಳ್ಳಿ ಕಡುಗ ಆಗಲೇಬೇಕು. ಮುಂಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ನಾನಿನ್ನ ಮುಗಿಲ ಮಲ್ಲಿಗಂತ ಸಾಕುವೆ. ಬಾ, ಹಿಂದೆ ಮುಗಿಲಿ ನಮ್ಮಿಬ್ಬರ ಗಾಂಧರ್ಯ ವ್ಯವಹಾರ.
ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸ ಹೋಗರಿಯೇ ನನ್ನ ಯಾನಿಗೆ ನೀಡಿರೆ ಸಾಸಿಗೆ ನೀಡುವೆ ನನ್ನಿನ ಮೆಚ್ಚಿದ ಚೆಲುವೆಗೆ ಮಲೆನಾಡಿನ ಮೈಸಿರಿ ಗಂಗೆ ನೀನು ನನ್ನ ಸೇನಗೆ ಮಂದದ ಹೂ ನಾನು ನಿನ್ನ ಪ್ರೇಮಕ್ಕೆ ಮರೆಯಬೇಡವೇ ಶರಣಂತೆ ವೇಗದ ಧ್ವನಿಯಂತೆ ವರ್ಷದ ಶರಣಂತೆ ಪ್ರೇಮವು ಬನ್ನಿ ಹಾಗಿದ್ರೆ ಹೋಗೋಣವೇ.